ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಚ್ಚಿದಾನಂದ ರೂಪಾಯ ವಿಶ್ವೋತ್ಪತ್ಯಾದಿ ಹೇತವೇ ತಾಪತ್ರಯ ವಿನಾಶಾಯ ಶ್ರೀಕೃಷ್ಣಾಯ ವಯಂ ನಮಃ. ಭಗವಂತನ ಪಾದಪದ್ಮಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ, ಎಲ್ಲ ಆಧ್ಯಾತ್ಮಿಕ ಬಂಧುಗಳೇ, ಅಧ್ಯಾತ್ಮ ರಾಮಾಯಣದ ಕಿಷ್ಕಿಂಧ ಕಾಂಡದಲ್ಲಿ ನಾವು ಇವತ್ತಿನ ಪ್ರವಚನದಲ್ಲಿ 7ನೇ ಸರ್ಗ ಮತ್ತು 8ನೇ ಸರ್ಗ, ಈ 2 ಅಧ್ಯಾಯಗಳಲ್ಲಿ ಮಹಾದೇವ ಶಿವ ಪಾರ್ವತಿಗೆ ರಾಮನ ಮಹಿಮೆಯನ್ನ ವಿವರಿಸುವಂತ ಒಂದು ಸಂದರ್ಭ ಇದು. ಇದು ಈಗ ಮುಂದುವರಿಯುತ್ತೆ. ಮಹಾದೇವ ಉವಾಚ, ಶಿವ ಹೇಳ್ತಾ ಇದ್ದಾನೆ, ಕಪಿಗಳೆಲ್ಲ ಸೀತಾದೇವಿಯನ್ನ ಹುಡುಕ್ತಾ ಹೊರಟಿದ್ದಾರೆ. ಬಹಳಷ್ಟು ಹುಡುಕಿದ್ದಾರೆ, ಆದ್ರೆ ಅವರಿಗೆ ಸೀತೆಯನ್ನ ಅಲ್ಲಿ ಕಾಣೋದಕ್ಕೆ ಆಗಿಲ್ಲ. ಹಲವಾರು ದಿನಗಳೇ ಕಳೆದು ಹೋಗಿದೆ. ಅಂಗದ, ವಾನರ ಶ್ರೇಷ್ಠನಾದ ಅಂಗದ ಈಗ ತನ್ನ ಒಂದು ಮನಸ್ಸಿನ ಭಾವನೆಯನ್ನು ಹೇಳ್ತಾ ಇದ್ದಾನಂತೆ. 1 ತಿಂಗಳ ಕಾಲ ನಮಗೆ ನಮ್ಮ ರಾಜನಾದ ಸುಗ್ರೀವ ಕಾಲಾವಕಾಶವನ್ನು ಕೊಟ್ಟಿದ್ದ. ಆದ್ರೆ ಈಗೇನಾಯ್ತು, 1 ತಿಂಗಳು ಕಳೆದೇ ಹೋಗ್ತಾ ಇದೆ. ಇನ್ನು ನಾವು ಸೀತೆಯನ್ನ ಕಂಡಿಲ್ಲ, ರಾವಣನ ಬಗ್ಗೆನೂ ಏನೂ ತಿಳ್ಕೊಂಡಿಲ್ಲ. ಹಾಗೆ ಹಿಂತಿರುಗಿದ್ದೆ ಆದ್ರೆ ಸುಗ್ರೀವ ನಮ್ಮೆಲ್ಲರನ್ನು ಕೂಡ ಕೊಂದೇ ಬಿಡ್ತಾನೆ. ಹಾಗಾಗಿ ನಾವೀಗ ಸೋತಿದ್ದೀವಿ ನಮ್ಮ ಪ್ರಯತ್ನದಲ್ಲಿ. ನಮಗೆ ಈಗ ಮೃತ್ಯುದ್ವಾರ ಪ್ರವೇಶ ಮಾಡೋದು ಬಿಟ್ಟು ಬೇರೆ ಏನು ದಾರಿ ಇಲ್ಲ ಅಂತ ಬಹಳ ಹತಾಶನಾಗ್ಬಿಟ್ಟಿದ್ದಾನೆ. ಹನುಮಂತ ಅಂಗದನನ್ನ ನೋಡಿ ಈ ಮಾತನ್ನ ಕೇಳಿ ಹೇಳ್ತಾ ಇದ್ದಾನೆ, ಸಮಾಧಾನ ಮಾಡಿ ಅಂಗದನಿಗೆ ಹೇಳ್ತಾ ಇದ್ದಾನೆ, ನೀನು ಈ ರೀತಿ ಯಾಕೆ ಹತಾಶನಾಗಿದೀಯಾ? ಕೆಟ್ಟ ಕೆಟ್ಟ ವಿಚಾರಗಳನ್ನೆಲ್ಲ ಮನಸ್ಸಿಗೆ ತಂದುಕೊಂಡಿದೀಯಾ? ನೀನಾದರೂ ತಾರೆಯ ಮಗ, ತಾರೆ ಎಂತಹ ಉತ್ತಮಳು. ಆಕೆಯ ಮಗನಾಗಿ ನೀನು ಈ ತರ ಎಲ್ಲ ಮಾತಾಡಬಾರ್ದು. ಅದು ಅಲ್ಲದೆ ನೀನು ಯುವರಾಜ. ಸುಗ್ರೀವನಿಗೆ, ರಾಮ ಲಕ್ಷ್ಮಣರಿಗಂತಲೂ ಹೆಚ್ಚಾಗಿ ನಿನ್ನಲ್ಲಿ ಪ್ರೀತಿ ಇದೆ. ಹಾಗೆಲ್ಲ ನಿನಗೇನು ಅವನು ದಂಡನೆಯನ್ನು ವಿಧಿಸೋದಿಲ್ಲ. ಹಾಗೇನೆ ನಾನು ನಿನ್ ಜೊತೆ ಇದ್ದೀನಿ, ನೀನೇನು ಹೆದರಬೇಡ. ಈಗ ರಾಮನ ವಿಚಾರ ಹೇಳೋದಾದ್ರೆ, ನಾವೆಲ್ಲ ಯಾರು, ಶ್ರೀರಾಮ ಯಾರು ಅನ್ನೋದನ್ನ ನಿನಗೆ ಸ್ವಲ್ಪ ಹೇಳಿರ್ತೀನಿ, ಆಗ ನಿನಗೆ ಧೈರ್ಯ ಬರುತ್ತೆ. ರಾಮ ಮನುಷ್ಯನಲ್ಲ, ದಶರಥ ಮಹಾರಾಜನ ಮಗನಾಗಿ ಅವತರಿಸಿರುವಂತಹ ಸಾಕ್ಷಾತ್ ಶ್ರೀಮನ್ನಾರಾಯಣನೇ ಆಗಿದ್ದಾನೆ. ಇನ್ನು ಸೀತೆಯಾದರೂ ಮಹಾಮಾಯೆ, ಅಂದ್ರೆ ಲಕ್ಷ್ಮೀದೇವಿನೇ ಸೀತೆಯಾಗಿ ಅವತರಿಸಿರೋದು. ಲಕ್ಷ್ಮಣನಾದರೂ ಇಡೀ ವಿಶ್ವಕ್ಕೆ ಆಧಾರವಾಗಿರುವಂತಹ ಆದಿಶೇಷನೇ ಆಗಿರುತ್ತಾನೆ.
ಬ್ರಹ್ಮನಿಂದ ಪ್ರಾರ್ಥಿಸಲ್ಪಟ್ಟವರಾಗಿ ಈ ರಾಕ್ಷಸರ ಗುಂಪನ್ನ ನಾಶ ಮಾಡಿ ಭಕ್ತರನ್ನ ಕಾಪಾಡೋದಕ್ಕಾಗಿ, ಲೋಕವನ್ನ ಕಾಪಾಡೋದಕ್ಕಾಗಿ ಮನುಷ್ಯ ರೂಪದಲ್ಲಿ ಹುಟ್ಟಿದಾರಷ್ಟೇ, ಅಂದ್ರೆ ಅವತರಿಸಿದ್ದಾರೆ. ಇನ್ನು ನಾವೆಲ್ಲರೂ ಯಾರು ಅಂತ ನೀನು ತಿಳ್ಕೊಂಡಿದೀಯಾ? ನಾವೆಲ್ಲರೂ ಕೂಡ ವೈಕುಂಠವಾಸಿಯಾದ ವಿಷ್ಣುವಿನ ಸೇವಕರು. ಭಗವಂತ ಅವತರಿಸಿ ಬಂದಾಗ ಅವನ ಮಾಯೆಯಿಂದಲೇ ನಾವು ಈ ಕಪಿಗಳ ರೂಪದಲ್ಲಿ ಹುಟ್ಟಿ ಬಂದಿದ್ದೀವಿ. ನಾವು ಹಿಂದೆ ಭಗವಂತನನ್ನ ತುಂಬಾ ಆರಾಧನೆ ಮಾಡಿದ್ದೀವಿ. ಆ ಒಂದು ಫಲವಾಗಿ ನಮಗೆ ವೈಕುಂಠದಲ್ಲಿ ವಾಸ ಮಾಡುವಂತ ಭಾಗ್ಯ ಇತ್ತು. ಈಗ ನಾವು ಈ ಭೂಲೋಕಕ್ಕೆ ಬಂದಿರೋದು ಭಗವಂತನ ಸೇವೆ ಮಾಡೋದಕ್ಕೆ. ನಮಗೆ ಆ ರೀತಿ ಯಾವುದೇ ಒಂದು ಸೋಲಾಗಲಿ, ಸಮಸ್ಯೆ ಅಥವಾ ಕಷ್ಟಗಳು ಅಂತಾಗಲಿ, ಕಷ್ಟಗಳು ಅಂದ್ರೆ ಶ್ರಮ ಅನ್ನೋದು ಇದ್ದೇ ಇರುತ್ತೆ. ಶರೀರ ಅಂತ ಧಾರಣೆ ಮಾಡಿದ್ಮೇಲೆ ನಾವು ಹತಾಶರಾಗಿ ಜೀವನ ಕಳ್ಕೊಳ್ಳೋಷ್ಟು ಸಮಸ್ಯೆ ಅಂತ ನಮಗೇನು ಬರಲ್ಲ. ಯಾಕೆಂದ್ರೆ ಇವೆಲ್ಲ ಭಗವಂತನಿಂದ ಮೊದಲೇ ನಿಶ್ಚಯ ಆಗಿದೆ. ಮುಂದೆ ನಮಗೊಂದು ದಾರಿ ಕಾಣುತ್ತೆ. ನಾವು ರಾಮನ ಸೇವೆಯನ್ನ ಮಾಡಿ ನಂತರ ಭಗವಂತನ ಸಾನ್ನಿಧ್ಯದಲ್ಲಿ ವಾಸವಾಗಿರೋಣ. ನೀನೇನು ಅತಿಯಾಗಿ ಚಿಂತೆ ಮಾಡಬೇಡ ಅಂತ ಹೇಳ್ತಾ ಇದ್ದರು. ಈ ವಿಚಾರಗಳನ್ನು ನಾವು ವಾಲ್ಮೀಕಿ ರಾಮಾಯಣದಲ್ಲಿ ಕಾಣೋದಿಲ್ಲ. ಹನುಮಂತ ಈ ರೀತಿಯಲ್ಲಿ ಅಂಗದನಿಗೆ ಹೇಳಿದಂತ ವಿಚಾರ ಅಲ್ಲಿ ಕಾಣೋದಿಲ್ಲ. ಅಲ್ಲಿ ಜಾಂಬವಂತ ಧೈರ್ಯವನ್ನ ತುಂಬುವಂತ ಸಂದರ್ಭವನ್ನ ನಾವು ಗಮನಿಸ್ತೀವಿ. ಹಾಗೆ ಹನುಮಂತ ಕೂಡ ಪ್ರಯತ್ನ ಮಾಡಬೇಕು ಅನ್ನುವಂಥ ರೀತಿಯಲ್ಲಿ ಕೆಲವು ಮಾತುಗಳನ್ನು ಹೇಳುವಂಥದ್ದಾಗಲಿ ಬೇರೆ ರೀತಿಯಲ್ಲಿ ಇರುತ್ತೆ. ಆದರೆ ಅಧ್ಯಾತ್ಮ ಜ್ಞಾನವನ್ನೇ ಆಧಾರವಾಗಿಟ್ಕೊಂಡು ರಾಮಾಯಣದ ಕಥೆಯಲ್ಲಿ ಈ ರೀತಿಯಾದ ಕೆಲವು ವಾಕ್ಯಗಳನ್ನು ನಾವು ಗಮನಿಸ್ತೀವಿ. ಮತ್ತೆ ಇದು ವಾಸ್ತವ ಕೂಡ. ಕಪಿಗಳ ರೂಪದಲ್ಲಿ ಬಂದಿದ್ದು ದೇವತೆಗಳೇ. ಭಗವಂತ ಅವತರಿಸಿ ಬರುವಾಗ ಮೊದಲೇ ಒಂದು ವೇದಿಕೆಯನ್ನ ಸೃಷ್ಟಿ ಮಾಡ್ಕೊಳ್ತಾನೆ. ಈಗ ಒಬ್ಬ ರಾಜ ಒಂದು ಊರಿಗೆ ಬರ್ತಾ ಇದ್ದಾನೆ ಅಂತ ಗೊತ್ತಾದಾಗ ಆ ಊರಿನ ಮುಖ್ಯಸ್ಥರು ಅಲ್ಲಿನ ಒಂದು ವ್ಯವಸ್ಥೆ ಎಲ್ಲ ಮಾಡಿಕೊಂಡು ಅವರ ಆತಿಥ್ಯಕ್ಕೆ ಇನ್ನೊಂದು ಮತ್ತೊಂದಕ್ಕೆ ಅವರ ಕೆಲಸ ಕಾರ್ಯ ಎಲ್ಲ ಮಾಡ್ಕೊಡೋದಕ್ಕೆ ಹೇಗೆ ಸಿದ್ಧವಾಗಿ ನಿಂತಿರ್ತಾರೋ ಆ ರೀತಿಯಲ್ಲಿ ಪ್ರಕೃತಿ ಪರಮಾತ್ಮ ಅವತರಿಸಿ ಬಂದಾಗ ಯಾವ ರೀತಿಯಲ್ಲಿ ಅನುಕೂಲಗಳಾಗಬೇಕೋ, ಯಾವ ಕಾಲಕ್ಕೆ ಏನಾಗಬೇಕೋ ಅದೆಲ್ಲವನ್ನು ಕೂಡ ಅದು ಆ ಸಂದರ್ಭಕ್ಕನುಸಾರವಾಗಿ ವಿಧಿ ಅನುಕೂಲ ಮಾಡಿಕೊಡುತ್ತೆ. ಅದೇ ರೀತಿಯಲ್ಲಿ ಭಗವಂತನ ಸೇವೆ ಮಾಡುವಂಥವ್ರಿಗೂ ಕೂಡ, ಭಗವಂತನ ಭಕ್ತರಿಗೂ ಕೂಡ ಈ ವಿಚಾರದಲ್ಲಿ ಯಾವುದೇ ಚಿಂತೆ ಮಾಡೋ ಅಗತ್ಯನೇ ಇಲ್ಲ. ಭಗವಂತನ ಭಕ್ತರಿಗೂ ಸಾಮಾನ್ಯರಿಗೂ ಇರುವಂತ ವ್ಯತ್ಯಾಸ ಇದು. ಸಾಮಾನ್ಯರಿಗೆ ಭವಿಷ್ಯ ಏನು ಗೊತ್ತಿರಲ್ಲ. ಹಾಗಾಗಿ ಅವ್ರದ್ದು ಕಲ್ಪನೆ ಜಾಸ್ತಿ ಇರುತ್ತೆ. ವಾಸ್ತವಿಕತೆಗಿಂತ ಕಲ್ಪನೆನೇ ಜಾಸ್ತಿ. ಇವ್ರು ಅಂದುಕೊಂಡ ಹಾಗೆ ಶುಭ ಆಗ್ಲಿ ಅಶುಭ ಆಗ್ಲಿ ಏನು ನಡೆಯೋದಿಲ್ಲ. ಆದ್ರೆ ಇವರು ಮನಸ್ಸು ಕಲ್ಪನೆ ಮಾಡಿಕೊಳ್ಳುತ್ತೆ. ಪರಿಣಾಮ ಏನು? ಒಂದು, ಸಮಯ ವ್ಯರ್ಥ ಆಗುತ್ತೆ, ಭಯಗೊಳ್ಳುತ್ತೆ ಮನಸ್ಸು. ಆಮೇಲೆ ವಿನಾಕಾರಣ ಭಗವಂತನನ್ನ ಮರೆತು ಈ ಜಗತ್ತನ್ನೇ ನಿಜ ಅನ್ನೋ ರೀತಿಯಲ್ಲಿ ಭ್ರಮೆಗೊಳ್ಳೋದಕ್ಕೆ ಇದು ಕಾರಣ ಆಗುತ್ತೆ.
ಇದನ್ನ ವಿಪರೀತ ಜ್ಞಾನ ಅಂತ ಕೂಡ ಕರೀತಾರೆ. ವಿಪರೀತ ಬುದ್ಧಿ ಅಥವಾ ವಿಪರೀತ ಚಿಂತನೆ. ವಿಪರೀತ ಅಂದ್ರೆ ವಿರುದ್ಧ ಅಂತ. ನಾವು ಹೇಗೆ ಯೋಚನೆ ಮಾಡಬೇಕೋ ಹಾಗೆ ಬಿಟ್ಟು ಮತ್ತೊಂದು ರೀತಿಯಲ್ಲಿ ಅದಕ್ಕೆ ವಿರುದ್ಧವಾಗಿ ಯೋಚನೆ ಮಾಡಿದ್ರೆ ವಿಪರೀತ ಚಿಂತನೆ ಅಂತ ಕರೀತಾರೆ. ಇದಕ್ಕೆ ಕಾರಣ ಏನು ಅಂದ್ರೆ, ಭಗವಂತನನ್ನ ನಾವು ಆಶ್ರಯಿಸದೇ ಇರೋದು. ಇದು ಬಹಳ ಮುಖ್ಯವಾದ ವಿಚಾರ ಭಕ್ತರಿಗೆ ಅಥವಾ ಸಾಧಕರಿಗೆ. ಸಾಮಾನ್ಯರ ವಿಚಾರ ಬೇರೆ, ಅವರಿಗೆ ದೇಹನೇ ಸರ್ವಸ್ವ, ತಮ್ಮ ಪ್ರಯತ್ನನೇ ಮುಖ್ಯ, ನಾವು ಮಾಡಿಲ್ಲ ಅಂದ್ರೆ ಏನು ಆಗೋದೇ ಇಲ್ಲ, ನಾವೇ ಮಾಡ್ಕೋಬೇಕು ನಮ್ಮ ಜೀವನಕ್ಕೆಲ್ಲ ವ್ಯವಸ್ಥೆ. ಇನ್ ಕೆಲವು ನಿಮಿಷಗಳಾದ್ಮೇಲೆ ಏನಾಗುತ್ತೋ ಗೊತ್ತಿಲ್ಲ ಇವ್ರಿಗೆ. ಹಲವಾರು ವರ್ಷಗಳಿಗಾಗುವಷ್ಟು ಯೋಚನೆಯನ್ನ ಹೀಗ್ಲೇ ಮಾಡಿಟ್ಕೊಂಡಿರ್ತಾರೆ. ಆದ್ರೆ ಅದು ಇವ್ರ ಪಾಲಿಗೆ ಅಷ್ಟೇ, ಆ ರೀತಿಲಿ ಏನೂ ನಡೆಯೋದಿಲ್ಲ. ಹೀಗಾಗಿ ಈ ಸಂದರ್ಭದಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದಿಲ್ಲ ಏನು ಅಂದ್ರೆ, ಈ ಘಟನೆಯನ್ನ ಅಂಗದ ಭಯಗೊಂಡಿದ್ದು, ಹನುಮಂತ ಸಮಾಧಾನ ಮಾಡಿದ್ದು, ನಿಜವಾಗಿ ನಾವೆಲ್ಲ ಯಾರು? ಸುಮ್ಮನೆ ಏನೋ ಒಂದು ಗೊತ್ತು ಗುರಿ ಇಲ್ಲದೆ ನಾವೇನು ಹುಟ್ಟಿಲ್ಲ ಇಲ್ಲಿ. ನಮ್ಮೆಲ್ಲರಿಗೂ ಒಂದು ಗುರಿ ಇದೆ, ನಮ್ಮ ಜೀವನದ ಒಂದು ಗುರಿ ಇದೆ. ಅದಕ್ಕೆ ದಾರಿ ಕೂಡ ಭಗವಂತ ಈಗಾಗಲೇ ಮಾಡಿಟ್ಟಿದ್ದಾನೆ. ಗುರಿ ಏನು? ಭಾಗವತದಲ್ಲಿ ಸ್ಪಷ್ಟವಾಗಿ ನಾವು ಕಾಣ್ತೀವಿ, ನಮ್ಮೆಲ್ಲರ ಗುರಿ ಭಗವಂತನ ಸೇವೆ. ಅವರು ಭಕ್ತರು ಅಂತ ಕರೆಯಲ್ಪಡ್ಲಿ, ತಮ್ಮನ್ನು ತಾವು ಭಕ್ತರು ಅಂತ ಅಂದ್ಕೊಳ್ಳಿ, ಭಕ್ತರಲ್ಲ ಅಂತ ಆದ್ರೂ ಅಂದ್ಕೊಳ್ಳಿ, ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಪ್ರತಿಯೊಬ್ಬರು ಕೂಡ ಭಗವಂತನ ಸೇವೆನೇ ಮಾಡ್ತಾ ಇರೋದಿಲ್ಲ. ಬೇರೆ ಯಾರ ಸೇವೆಯನ್ನು ಯಾರು ಮಾಡ್ತಾ ಇಲ್ಲ. ಯಾಕೆ ಅಂದ್ರೆ, ಈ ವಿಶ್ವವನ್ನ ಸೃಷ್ಟಿ ಮಾಡಿದ್ದೇ ಭಗವಂತ ತನ್ನ ಆಟಕ್ಕಾಗಿ. ಒಂದು ಆಟ ಆಡೋಣ ಅಂತ ಜಗತ್ತನ್ನ ಸೃಷ್ಟಿ ಮಾಡ್ದ, ಲೀಲೆ ಅಂತ ಕರೀತೀವಿ. ಅವನು ಆಟವನ್ನ ಸೃಷ್ಟಿ ಮಾಡಿದ್ಮೇಲೆ ಕತೆ ಏನು, ಪಾತ್ರಗಳೇನು, ಕತೆ ಹೇಗೆ ಮುಂದುವರಿಬೇಕು, ಹೇಗೆ ಅಂತ್ಯ ಆಗ್ಬೇಕು ಅಂತ ಕೂಡ ಮೊದಲೇ ನಿರ್ಧಾರ ಮಾಡಿಟ್ಟಿದ್ದಾನೆ ಭಗವಂತ. ನಮಗೆ ಪಾತ್ರಧಾರಿಗಳಾಗಿ ಸುಮ್ಮನೆ ನೀವೊಂದು ಒಂದೊಂದು ಪಾತ್ರಗಳನ್ನ ಮಾಡಿಕೊಂಡು ನೀವು ನಾಟಕ ಆಡಿ ಅಂತ ಹೇಳಿದ್ದಾನಷ್ಟೆ. ನಮ್ಮ ಪಾತ್ರ ಏನಿದೆಯೋ ನಮ್ಮ ಪಾತ್ರ ಮಾಡಿ ನಾವು ಸುಮ್ಮನಿದ್ರೆ ನೆಮ್ಮದಿಯಾಗಿರ್ಬೋದು. ಇಲ್ಲೇನಾಗತ್ತೆ, ಜ್ಞಾನದ ಕೊರತೆ ಇದ್ದಾಗ ನಮ್ಮ ಪಾತ್ರ ಏನು ಅಂತ ಅರ್ಥನೇ ಆಗಿರಲ್ಲ. ಅಂದ್ರೆ ಈಗ ಹನುಮಂತನಿಗೆ ಗೊತ್ತು ನಾವೆಲ್ಲ ಯಾರು, ಇಲ್ಲೇನ್ ನಡೀತಾ ಇದೆ, ಪರಿಸ್ಥಿತಿ ಹೇಗಿದೆ, ನಾವು ಮುಂದೆ ಏನ್ ಆಗ್ತೀವಿ, ಏನ್ ಮಾಡ್ಬೇಕಾಗಿದೆ, ಇವೆಲ್ಲ ಗೊತ್ತಿದೆ ಹನುಮಂತನಿಗೆ. ಅದಕ್ಕೆ ಹನುಮಂತನಿಗೆ ಜ್ಞಾನಿ ಅಂತ ಕರೆಯೋದು. ಹನುಮಂತ ಮಹಾಜ್ಞಾನಿ. ಜ್ಞಾನ ಇಲ್ಲದೆ ಇದ್ದಾಗ ಏನಾಗುತ್ತೆ, ಅನಾವಶ್ಯಕವಾಗಿ ಏನಾಗುತ್ತೋ ಏನೋ ಅನ್ನುವಂತಹ ಒಂದು ಭಯ ಅಥವಾ ಯಾವುದೋ ಒಂದು ಆತಂಕ ಮನಸ್ಸಿನಲ್ಲಿ ಮೂಡುತ್ತೆ. ಹೀಗಾಗಿ ನಾವು ಮೊದಲು ನಮ್ಮ ಜೀವನದ ಉದ್ದೇಶವನ್ನು ತಿಳ್ಕೋಬೇಕು. ನಾವು ಈ ಜಗತ್ತಿಗೆ ಬಂದಿದ್ದೀವಿ, ಯಾಕೆ ಬಂದಿದ್ದೀವಿ? ಏನೋ ಒಂದು ಕಾರ್ಯಕ್ಕಾಗಿ ಬಂದಿದ್ದೀವಿ, ಒಂದು ಪಾತ್ರ. ಈ ಪಾತ್ರವನ್ನು ನಾವು ಹೇಗೆ ನಿರ್ವಹಿಸಬೇಕು, ಅಷ್ಟೇ ನಮ್ಮ ಕೆಲಸ. ಆಮೇಲೆ ಬೇರೆಯವರು ಅವ್ರ ಪಾತ್ರವನ್ನು ಹೇಗೆ ಮಾಡ್ತಾ ಇದ್ದಾರೆ, ಅವ್ರೇನಾದ್ರು ತಪ್ಪಾಗಿ ಮಾಡ್ತಾ ಇದ್ದಾರ, ಅಥವಾ ಈ ಕತೆ ಹೋಗಿ ಎಲ್ಲಿಗೆ ಅಂತ್ಯ ಆಗತ್ತೆ, ಇದು ಎಲ್ಲಿ ಪ್ರಾರಂಭ ಆಯ್ತು ಈ ಕತೆ, ಇದೆಲ್ಲ ಯೋಚನೆ ಮಾಡುವಷ್ಟು ಸಾಮರ್ಥ್ಯ ಮನುಷ್ಯನ ಬುದ್ಧಿಗೆ ಇಲ್ಲ. ಶ್ರೀರಾಮಕೃಷ್ಣರು ಸ್ಪಷ್ಟವಾಗಿ ಹೇಳ್ತಾರೆ, ಯಾವುದೋ ಒಂದು ಸಂದರ್ಭದಲ್ಲಿ
ಭಕ್ತರ ಜೊತೆ ಮಾತನಾಡ್ಬೇಕಾದ್ರೆ ಯಾರೋ ಪ್ರಶ್ನೆ ಕೇಳ್ತಾರೆ, ಈ ಜಗತ್ತಿನ ಸೃಷ್ಟಿ ಹೀಗಾಯ್ತು, ಇದು ನಂತರ ಏನಾಗ್ಬೋದು, ಇದು ಯಾಕೆ ಹೀಗಿದೆ ಹಾಗಿದೆ ಅಂತೆಲ್ಲ ವಿಚಾರ ಬಂದಾಗ ಶ್ರೀರಾಮಕೃಷ್ಣರು ಹೇಳ್ತಾರೆ, ನೋಡು, ನಿನ್ನ ಪಾತ್ರ ಏನು, ನೀನೇನ್ ಮಾಡ್ಬೇಕೋ ಅದನ್ನ ಭಗವದರ್ಪಣ ಬುದ್ಧಿಯಿಂದ ಮಾಡ್ತಾ ಹೋಗು. ಭಗವಂತನ ಸ್ಮರಣೆ ಮಾಡಿಕೊಂಡು ನಿನ್ನ ಜೀವನವನ್ನ ಕಳಿ. ಎಲ್ಲಕ್ಕಿಂತ ಅತಿ ಉತ್ತಮವಾದ ಜೀವನ ಅಂದ್ರೆ ಭಗವಂತನ ಸ್ಮರಣೆಯಲ್ಲಿ ನಮ್ಮ ದಿನಗಳನ್ನ ಕಳೆಯೋದು. ಎಷ್ಟೋ ಒಂದಷ್ಟು ದಿನಗಳು ಅಂದ್ರೆ ವರ್ಷಗಳು ಅಂತ ಇಟ್ಕೊಳ್ಳಿ, ಆಯಸ್ಸು. ಭಗವಂತನ ಸ್ಮರಣೆಯಲ್ಲಿ ಕಳೆಯೋದಕ್ಕಿಂತ ಉತ್ತಮವಾದ ಜೀವನ ಮತ್ತೊಂದಿಲ್ಲ. ಹಾಗಾದ್ರೆ ನಮ್ಮ ಜೀವನಕ್ಕೆ ಏನಾಗುತ್ತೋ ನಾವು ಅದಕ್ಕೆ ಏನಾದ್ರು ವ್ಯವಸ್ಥೆ ಮಾಡ್ಕೋಬೇಕು, ಆಮೇಲೆ ಏನೋ ಪಡ್ಕೋಬೇಕು, ಪಡ್ಕೊಂಡಿದ್ದನ್ನು ಕಾಪಾಡ್ಕೋಬೇಕು. ಯೋಗಕ್ಷೇಮದ ಚಿಂತೆ ಭಗವಂತ ಸ್ಪಷ್ಟವಾಗಿ ಹೇಳಿದನ್ ಗೀತೆಯಲ್ಲಿ, ನೀನ್ ಯೋಗಕ್ಷೇಮದ ಚಿಂತೆ ಮಾಡಬೇಡ, ನಿರ್ಯೋಗಕ್ಷೇಮ ಆತ್ಮವಾನ್. ಈ ಸಂದರ್ಭದಲ್ಲಿ ಅಂಗದ ಯೋಗಕ್ಷೇಮದ ಚಿಂತೆ ತುಂಬಾ ಮಾಡ್ಬಿಟ್ಟಿದ್ದಾನೆ. ಅದಕ್ಕೆ ಅವನಿಗೆ ಭಯ ಆಗ್ತಾ ಇರೋದು. ಹನುಮಂತ ಜ್ಞಾನಿ, ಹನುಮಂತನಿಗೆ ಗೊತ್ತಿದೆ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು, ಏನ್ ಮಾಡಿದ್ರೆ ಮುಂದೆ ಏನ್ ಪರಿಣಾಮ ಆಗುತ್ತೆ, ಮತ್ತೆ ಇದೆಲ್ಲದರ ಹಿಂದೆ ಭಗವಂತನ ಶಕ್ತಿ ಕೆಲಸ ಮಾಡ್ತಾ ಇದೆ. ನಾವೇ ಸರ್ವಸ್ವ ಅಲ್ಲ, ನಮ್ಮ ಕೈಯಲ್ಲೇ ಎಲ್ಲ ಇದೆ ಅಂತ ಭಾವಿಸೋದು ಸರಿಯಲ್ಲ. ಇದೆಲ್ಲ ಜ್ಞಾನಿಗಳಿಗೆ ಗೊತ್ತಿರುತ್ತೆ. ನೋಡಿ, ಒಂದೊಂದು ಹಂತದಲ್ಲೂ ಆಧ್ಯಾತ್ಮಿಕ ಗ್ರಂಥಗಳು, ಅಧ್ಯಾತ್ಮ ರಾಮಾಯಣನೇ ತಗೊಳ್ಳೋಣ, ಎಷ್ಟು ಸ್ಪಷ್ಟವಾಗಿ ಸತ್ಯವನ್ನ ಮುಂದೆ ಇಡ್ತಾ ಇದೆ. ಮತ್ತೆ ನಮ್ಮೆಲ್ಲರ ಜೀವನ ನಿರಾಳವಾಗಿ ಶಾಂತವಾಗಿರೋ ಹಾಗೆ ಬಹಳಷ್ಟು ಕಡೆ ಉಪದೇಶವನ್ನ ಮಾಡ್ತಾ ಇದೆ. ನಮಗೆ ಅಧ್ಯಾತ್ಮದ ಪರಿಚಯನೇ ಇಲ್ಲ, ಅಥವಾ ಅದನ್ನ ಸರಿಯಾಗಿ ತಿಳಿಸಿ ಹೇಳೋರಿಲ್ಲ ಅಂದಾಗ ಏನಾಗುತ್ತೆ, ಅನಾವಶ್ಯಕವಾಗಿ ಚಿಂತೆ, ಗೊಂದಲ, ಮತ್ತಿನ್ನೇನೋ ಒಂದು ವಿಧವಾದ ಹತಾಶೆ ಎಲ್ಲ ಆಗ್ಬಿಡುತ್ತೆ. ಈಗ ಹತಾಶನಾಗಿದ್ದಂತ ಅಂಗದನಿಗೆ ಹನುಮಂತ ಬುದ್ಧಿ ಹೇಳಿ ಹಾಗೆ ಮುಂದುವರೆದಿದ್ದಾರೆ. ಸಮುದ್ರದ ತೀರವನ್ನ ಬಂದು ತಲುಪಿದ್ದಾರೆ, ದಕ್ಷಿಣದ ದಿಕ್ಕಿನ ಕಡೆ. ಅಲ್ಲಿ ಮಹೇಂದ್ರ ಪರ್ವತ ಅನ್ನುವಂತ ಒಂದು ಪರ್ವತದ ಬುಡಕ್ಕೆ ಬಂದಿದ್ದಾರೆ. ಅದು ಬಹಳ ಆಳವಾದ ಭಯವನ್ನುಂಟು ಮಾಡುವಂತಹ ಪರ್ವತ ಆಗಿತ್ತು. ಹಾಗೇನೆ ಆ ಸ್ಥಳ, ಸಮುದ್ರ ಇವನ್ನೆಲ್ಲ ನೋಡಿ ಕಪಿಗಳಿಗೂ ಕೂಡ, ಇತರ ಕಪಿಗಳೇನು ಗುಂಪು ಬಂದಿದ್ರು ಅವ್ರಿಗೆಲ್ಲ ಭಯನೂ ಆಗಿದೆ. ಒಂದು ಕಡೆ ಸಮಯ ಕಳೆದೋಗ್ತಾ ಇದೆ, ಸುಗ್ರೀವ ಕೊಟ್ಟಂತ ಸಮಯ ಮುಗ್ದೋಗ್ತಾ ಇದೆ, ಮುಗ್ದೇ ಹೋಗಿದೆ. ಇನ್ನೊಂದು ಕಡೆ ನಾವು ಏನು ಮಾಡಕ್ಕಾಗ್ಲಿಲ್ಲ, ಇಷ್ಟು ದಿನಗಳಾದ್ರು ಸೀತೆನೂ ನೋಡಿಲ್ಲ, ರಾವಣನ ಬಗ್ಗೆನೂ ತಿಳ್ಕೊಂಡಿಲ್ಲ. ಒಂದು ಕಡೆ ಮನಸ್ಸಿನಲ್ಲಿ ಚಿಂತೆ, ಇನ್ನೊಂದು ಕಡೆ ಹೊರಗಡೆ ಸರಿಯಾದ ಆಹಾರ ಇಲ್ಲ, ಹೊಸ ಸ್ಥಳ, ಅದೊಂದು ವಿಧವಾದ ಮನಸ್ಸಿನಲ್ಲಿ ಅಥವಾ ಶಾರೀರಿಕವಾದ ಒಂದು ಶ್ರಮ. ಇದೆಲ್ಲದರಿಂದ ಆ ಕಪಿಗಳು, ಜೊತೆಗೆ ಈ ಯುವರಾಜನಾಗಿರೋ ಅಂಗದನೇ ಯಾವಾಗ ಈ ರೀತಿ ಮಾತಾಡಕ್ ಶುರು ಮಾಡಿದ್ನೋ, ಆ ಕಪಿಗಳೆಲ್ಲ ಹೆದರ್ಕೊಂಡ್ಬಿಟ್ಟಿದ್ದಾರೆ. ಅವ್ರು ಹೇಳ್ತಾ ಇದ್ದಾರೆ, ಅಯ್ಯೋ ನಾವೂನು ಹೀಗಾಗೋಯ್ತಲ್ಲ ನಮ್ಮ ಪರಿಸ್ಥಿತಿ ಅಂತ ಯೋಚನೆ ಮಾಡ್ತಾ ಇದ್ದೀವಿ. ಇನ್ನು ಈ ಸಮುದ್ರ ಬಂತು, ಇನ್ನು ಮುಂದಕ್ಕೆ ಹೋಗೋದಕ್ಕೂ ಏನು ದಾರಿ ಇಲ್ಲ. ದಕ್ಷಿಣ ದಿಕ್ಕಿಗೆ ನಮ್ಮನ್ನ ಕಳಿಸಿದ್ರು, ದಕ್ಷಿಣ ದಿಕ್ಕಿಗೆ ಪ್ರಯಾಣ ಮಾಡ್ತಾ ಮಾಡ್ತಾ ಈ ಸಮುದ್ರದ ತೀರಕ್ಕೆ ಬಂದು ತಲುಪಿದ್ವಿ. ಇನ್ ಸಮುದ್ರದ ಉಕ್ಕಿನ ಮುಂದೆ ಎಲ್ಲೂ ಹೋಗಕ್ ದಾರಿನೇ ಇಲ್ಲ. ಮತ್ತೆ ನಮ್ಗೆ ಇಲ್ಲಿವರೆಗೂ
ಸೀತೆ ಬಗ್ಗೆ ಏನು ತಿಳ್ಕೊಳ್ಳೋಕ್ಕೂ ಆಗ್ಲಿಲ್ಲ. ಹೀಗೆಲ್ಲ ಹೆದರ್ಕೊಂಡು ಅವ್ರು ಅಂದ್ಕೊಂಡ್ರಂತೆ, ನಾವು ಶರೀರ ಬಿಟ್ಬಿಡೋಣ, ಅಲ್ಲಿ ಹೋಗಿ ಸಾಯೋ ಬದಲು ಇಲ್ಲೇ ಸತ್ತೋಗೋಣ ಅಂತೇನು ಅಂದ್ಕೊಂಡು ದರ್ಬೆಗಳನ್ನೆಲ್ಲ ಹಾಸ್ಕೊಂಡು ಅವರೆಲ್ಲ ಸುಮ್ಮನೆ ದುಃಖದಿಂದ ಹತಾಶರಾಗಿ ಕುಳಿತುಬಿಟ್ರಂತೆ ಸಮುದ್ರದ ತೀರದಲ್ಲಿ. ಆಗೇನಾಯ್ತು, ಈ ಕಪಿಗಳ ಮಾತು ಶಬ್ದವನ್ನು ಕೇಳಿ ಆ ಮಹೇಂದ್ರ ಪರ್ವತದ ಒಂದು ದೊಡ್ಡ ಗುಹೆ, ಆ ಗುಹೆಯೊಳಗಿಂದ ಒಂದು ಬೆಟ್ಟದಷ್ಟು ದೊಡ್ಡದಾದ ಹದ್ದು ಮೆಲ್ಲನೆ ಹೊರಬಂದಿತು. ಆ ಹದ್ದು ಈ ವಾನರನ್ನೆಲ್ಲ ನೋಡಿ ಹೇಳ್ತಂತೆ, ಓ ನನಗೀಗ ಸಮೃದ್ಧಿಯಾಗಿ ಆಹಾರ ಸಿಕ್ತು, ಬಹಳ ದಿನ ನನಗೆ ಆಹಾರನೇ ಸಿಕ್ಕಿರ್ಲಿಲ್ಲ, ಈಗ ಆಹಾರ ನನ್ನ ಬಳಿನೇ ಬಂದ್ಬಿಟ್ಟಿದೆ, ನಾನು ಇದನ್ನ ತಿಂದು ದಿನಗಳನ್ನ ಕಳಿತೀನಿ ಅಂತ ಅಂದ್ಕೊಳ್ತು ಹೇಳ್ತಾ ಇತ್ತಂತೆ. ಆ ಕಪಿಗಳೆಲ್ಲ ಆ ಹದ್ದು ಬಂದಿದ್ದನ್ನ ನೋಡಿ, ಆ ಹದ್ದು ಮಾತನಾಡಿದ್ದನ್ನ ನೋಡಿ ಹೆದರ್ಕೊಂಡು, ಈ ಹದ್ದು ನಮ್ಮನ್ನೆಲ್ಲ ತಿಂದಾಕತ್ತೆ, ನಮ್ಮ ಕೆಲಸ ಮುಗೀತು, ನಾವು ರಾಮನ ಕಾರ್ಯವನ್ನು ನೆರವೇರಿಸಲಿಲ್ಲ, ಕೊನೆಗೆ ನಮ್ಮ ಜೀವನ ಈ ರೀತಿ ವ್ಯರ್ಥ ಆಗೋಯ್ತಲ್ಲ. ಆ ಜಟಾಯು ಆದ್ರೂ ಎಂತ ಪುಣ್ಯಾತ್ಮ, ಪ್ರಾಣ ಏನೋ ಕಳ್ಕೊಂಡ ಜಟಾಯು, ಆದ್ರೆ ರಾಮನ ಕಾರ್ಯವನ್ನ ಮಾಡ್ದ. ರಾಮನಿಗೆ ಸೀತೆ ಬಗ್ಗೆ ರಾವಣನ ಬಗ್ಗೆ ಒಂದಷ್ಟು ಹೇಳಿ ಆಮೇಲೆ ಪ್ರಾಣ ಬಿಟ್ಟ. ರಾಮನಿಂದಲೇ ಅಂತ್ಯಕ್ರಿಯೆ ಕೂಡ ಆಯ್ತು ಜಟಾಯುಗೆ, ಅವನಿಗೆ ಸದ್ಗತಿನೇ ಆಯ್ತು. ನಮ್ಮ ಪರಿಸ್ಥಿತಿ ಏನಾಯ್ತು, ಈ ಹದ್ದು ಕಾಯ್ಕೊಂಡಿದೆ, ನಮ್ಮನ್ನೆಲ್ಲ ತಿಂದಾಕತ್ತಿದ್ರು. ನಾವೀಗ ಈ ಹದ್ದು ಕೈಯಲ್ಲಿ ಮೃತ್ಯುವನ್ನ ಹೊಂದಿ ಹದ್ದುವಿನ ಮೂಲಕ ಯಮಲೋಕಕ್ಕೆ ಹೋಗ್ಬೇಕು ನಾವೀಗ, ಇಂಥ ಪರಿಸ್ಥಿತಿ ಬಂತಲ್ಲ ಅಂತ ಮಾತಾಡ್ಕೊಳ್ತಾ ಇದ್ದಾರೆ. ಜಟಾಯು ಅನ್ನುವಂತಹ ಪದವನ್ನ ಆ ಕಪಿಗಳು ಮಾತನಾಡ್ತಾ ಇದ್ದಿದ್ದು, ಆ ಹೆಸರನ್ನ ಕೇಳಿ ಆ ಹದ್ದು ಹೇಳ್ತಂತೆ, ಯಾರು ನನ್ನ ತಮ್ಮನಾದ ನನ್ನ ಸಹೋದರನಾದ ಜಟಾಯುವಿನ ಹೆಸರನ್ನ ಹೇಳ್ತಾ ಇರೋರು? ಎಷ್ಟು ವರ್ಷಗಳ ಕಾಲ ಆದ್ಮೇಲೆ ನನ್ನ ಸಹೋದರನ ಹೆಸರನ್ನ ನಾನು ಕೇಳ್ತಾ ಇದ್ದೀನಲ್ಲ ಅಂತ ಅದು ಮಾತನಾಡ್ತಂತೆ. ಆಗ ಅದರಲ್ಲಿ ಅಂಗದ ಎದ್ದು ನಿಂತು ಹೇಳ್ತಾ ಇದ್ದಾನಂತೆ, ಆ ಹದ್ದಿನ ಸಮೀಪಕ್ಕೆ ಹೋಗಿ ಹೇಳ್ತಾ ಇದ್ದಾನೆ, ನಾವು ದಶರಥ ಪುತ್ರನಾದ ರಾಮ ತನ್ನ ಸಹೋದರನಾದ ಲಕ್ಷ್ಮಣ ಮತ್ತು ತನ್ನ ಪತ್ನಿಯಾದ ಸೀತೆಯ ಜೊತೆ ಬಂದಿದ್ದು ಕಾಡಿಗೆ. ಆ ಸಮಯದಲ್ಲಿ ಪಂಚವಟಿ ಎನ್ನುವಂತಹ ಸ್ಥಳದಲ್ಲಿ ರಾವಣ ಸೀತೆಯನ್ನ ಅಪಹರಣ ಮಾಡಿದಾಗ ಪ್ರತಾಪಶಾಲಿಯಾದ ಜಟಾಯು ಅನ್ನುವಂತಹ ದೊಡ್ಡ ಹದ್ದು ಆತ ಸೀತೆಯನ್ನ ರಾವಣನಿಂದ ಬಿಡಿಸೋದಕ್ಕೆ ಹೋರಾಡ್ದ. ಈ ಪ್ರಯತ್ನದಲ್ಲಿ ಆ ರಾವಣನಿಂದ ತನ್ನ ರೆಕ್ಕೆಯನ್ನ ಕಳ್ಕೊಂಡು ಕೆಳಕ್ಕೆ ಬಿದ್ದು ಕೊನೆಗೆ ರಾಮನಿಗೆ ಸೀತೆ ಮತ್ತು ರಾವಣನ ವಿಚಾರ ಹೇಳಿ ರಾಮನ ಸಾನ್ನಿಧ್ಯದಲ್ಲಿ ರಾಮನ ದರ್ಶನ ಮಾಡ್ತಾ ಅವನು ಶರೀರವನ್ನ ಬಿಟ್ಟ. ಅವನಿಗೆ ರಾಮನ ಸಾಯುಜ್ಯವೇ ಪ್ರಾಪ್ತವಾಯಿತು, ಅಂದ್ರೆ ಸದ್ಗತಿ ಪ್ರಾಪ್ತವಾಯಿತು. ನಮ್ಮ ಪರಿಸ್ಥಿತಿ ಹೀಗಾಯ್ತಲ್ಲ ಅಂತ ನಾವು ಮಾತಾಡ್ಕೋತಾ ಇದ್ದೀವಿ. ನಾವಾದ್ರೂ ಈಗ ಸೀತೆಯನ್ನು ಹುಡುಕ್ತಾ ಬಂದಿದ್ದೀವಿ ರಾಮ ಕಾರ್ಯಕ್ಕಾಗಿ. ಸುಗ್ರೀವ ನಮ್ಮ ರಾಜನ ಆಜ್ಞೆ ಆಗಿದೆ, ಸೀತೆಯ ಬಗ್ಗೆ ತಿಳ್ಕೊಂಡೇ ಬರ್ಬೇಕು, ನೀವು ಇಷ್ಟು ದಿನಗಳ ಒಳಗಾಗಿ ಬರ್ಬೇಕು.
ಇಲ್ಲದೆ ಇದ್ರೆ ನಿಮಗೆ ಶಿಕ್ಷೆ ಕೊಡ್ತೀನಿ ಅಂತ ಹೇಳಿದ್ದಾನೆ. ಮೃತ್ಯುದಂಡವನ್ನೇ ಕೊಡ್ತೀನಿ ಅಂತ ಹೇಳಿದ್ದಾನೆ. ಹೀಗಾಗಿ ನಾವು ಬಹಳ ದುಃಖದಿಂದ ಇದ್ದೀವಿ. ನಮಗೆ ಈವರೆಗೂ ಸೀತೆಯ ಬಗ್ಗೆ ಆಗ್ಲಿ ರಾವಣನ ಬಗ್ಗೆ ಆಗ್ಲಿ ಏನು ವಿಚಾರ ಗೊತ್ತಾಗ್ಲೇ ಇಲ್ಲ. ಈಗ ನೀನಾದ್ರೂ ಏನಾದ್ರೂ ಗೊತ್ತಿದ್ರೆ ರಾವಣನ ಬಗ್ಗೆ ಮತ್ತು ಸೀತೆಯ ಬಗ್ಗೆ ನಮ್ಗೆ ತಿಳಿಸ್ಕೊಡು ಅಂತ ಅಂಗದ ಕೇಳಿದನು. ಅಂಗದನ ಈ ಮಾತನ್ನ ಕೇಳಿ ಸಂಪಾತಿ ಬಹಳ ಸಂತುಷ್ಟನಾದ್ನಂತೆ. ಜಟಾಯುವಿನ ಹೆಸರನ್ನ ಕೇಳಿ ನಾನು ಬಹಳ ಸಂತೋಷ ಪಟ್ಟೆ. ಜಟಾಯು ನನ್ನ ಸಹೋದರ, ನಾನು ಅವನ ಅಣ್ಣ, ಸಂಪಾತಿ ಅಂತ ನನ್ನ ಹೆಸರು. ಆದರೆ ಸಹೋದರನ ಬಗ್ಗೆ ಕೇಳಿದೆ, ಸಹೋದರನ ಮೃತ್ಯುವಿನ ಬಗ್ಗೆ ಕೇಳಿ ನನಗೆ ದುಃಖನೂ ಆಗಿದೆ. ನಾನು ನಿಮಗೆ ಒಂದಷ್ಟು ನನಗೆ ಗೊತ್ತಿರೋ ವಿಚಾರವನ್ನ ನಾನು ತಿಳಿಸ್ತೀನಿ. ಆದರೆ ಮೊದಲು ನನ್ನನ್ನ ಆ ಸಮುದ್ರದ ಬಳಿ ಕರ್ಕೊಂಡೋಗಿ. ನನ್ನ ರೆಕ್ಕೆಗಳೆಲ್ಲ ಸುಟ್ಟೋಗಿದೆ, ನಾನು ಹಾರೋದಕ್ಕೆ ಆಗೋದಿಲ್ಲ. ಮೊದಲು ನಾನು ನನ್ನ ಸಹೋದರನಾದ ಜಟಾಯುವಿಗೆ ಜಲತರ್ಪಣವನ್ನು ಕೊಟ್ಟು, ನೀರಿನಲ್ಲಿ ಸ್ನಾನ ಮಾಡಿ ಜಲತರ್ಪಣ ಕೊಟ್ಟು, ಆಮೇಲೆ ನಿಮಗೆ ನನಗೆ ಗೊತ್ತಿರುವಂತ ವಿಚಾರವನ್ನ ಹೇಳ್ತೀನಿ, ಸೀತೆ ಬಗ್ಗೆ ರಾವಣನ ಬಗ್ಗೆ ನಾನು ಹೇಳ್ತೀನಿ ಅಂತ ಸಂಪಾತಿ ಹೇಳಿದ್ದಾನೆ. ಕಪಿಗಳೆಲ್ಲ ಕೂಡ ಬಹಳಷ್ಟು ಜನ ಇದ್ರಲ್ಲ, ಆ ದೊಡ್ಡ ಹದ್ದುನ ಎಲ್ಲ ತಗೊಂಡೋಗಿ ಸಮುದ್ರದಲ್ಲಿ ನೀರಿನಲ್ಲಿ ಬಿಟ್ಟಿದ್ದಾರೆ. ಅದು ಅಲ್ಲಿ ಸ್ನಾನ ಮಾಡಿ ತನ್ನ ಸಹೋದರನಾದ ಜಟಾಯುವಿಗೆ ಜಲತರ್ಪಣವನ್ನ ಮಾಡಿದೆ. ಆಮೇಲೆ ಸಂಪಾತಿ ಹೇಳ್ತಾ ಇದ್ದಾನೆ, ತ್ರಿಕೂಟ ಪರ್ವತದ ಶಿಖರದಲ್ಲಿ ಲಂಕೆ ಅನ್ನುವಂತಹ ಒಂದು ಪಟ್ಟಣ ಇದೆ. ಅಲ್ಲಿ ಸೀತೆ ಅಶೋಕವನ ಅನ್ನುವಂತಹ ಒಂದು ಸ್ಥಳದಲ್ಲಿ ರಾಕ್ಷಸಿಯರಿಂದ ಸುತ್ತುವರಿಯಲ್ಪಟ್ಟು ಅಲ್ಲಿ ಆಕೆ ಕುಳಿತಿದ್ದಾಳೆ. ಆ ಲಂಕೆಯಾದರೂ ಇಲ್ಲಿಂದ 100 ಯೋಜನಗಳ ದೂರದಲ್ಲಿದೆ. 1 ಯೋಜನಕ್ಕೆ ಎಷ್ಟೋ ಕಿಲೋಮೀಟರ್ ಅಂತೆಲ್ಲ ಒಂದು ಲೆಕ್ಕಾಚಾರ ಇದೆ. ಹಾಗಾಗಿ 100 ಕಿಲೋಮೀಟರ್ ಅಂತ ನಾವು ತಿಳ್ಕೋಬೇಕು, ಅಷ್ಟು ದೂರದಲ್ಲಿದೆ. ನನಗೆ ಇಲ್ಲಿಂದಲೇ ಸೀತೆ ಇರುವಂತಹ ಸ್ಥಳ, ಸೀತೆಯನ್ನ ನಾನು ಇಲ್ಲಿಂದಲೇ ನೋಡ್ತಾ ಇದ್ದೀನಿ ಅಂತ ಸಂಪಾತಿ ಹೇಳ್ತಾ ಇದ್ದಾನೆ. ಯಾಕೆಂದ್ರೆ ಹದ್ದಾಗಿರುವ ನನಗೆ ಸ್ವಭಾವದಿಂದಲೇ ದೂರದೃಷ್ಟಿ ಇದೆ. ಈ ದೃಷ್ಟಿಗಳಲ್ಲೆಲ್ಲ ಬಹಳ ಪ್ರಸಿದ್ಧಿ ಅಂದ್ರೆ ಹದ್ದುವಿನ ದೃಷ್ಟಿ ಅಂತ ಕರೀತಾರೆ. ಎಲ್ಲ ಜೀವರಾಶಿಗಳಲ್ಲೂ ಬಹಳ ದೂರದ ವಸ್ತುವನ್ನ ಸ್ಪಷ್ಟವಾಗಿ ನೋಡುವಂತಹ ಸಾಮರ್ಥ್ಯ ಆ ಹದ್ದುವಿನ ಕಣ್ಣುಗಳಿಗೆ ಇರುತ್ತೆ. ಹದ್ದುನಲ್ಲಿ ಹಲವಾರು ಜಾತಿಗಳಿದೆ. ಒಟ್ಟಿನಲ್ಲಿ ಪಕ್ಷಿಗಳಲ್ಲೆಲ್ಲ ಬಹಳ ದೊಡ್ಡ ಪಕ್ಷಿ ಅದು ಹದ್ದು, ಬಹಳ ಎತ್ತರಕ್ಕೆ ಹಾರುವಂಥದ್ದು, ಹಾಗೆ ಬಹಳ ಬಲಿಷ್ಠವಾದ ಹದ್ದು. ಅದಕ್ಕೆ ವಿಶೇಷತೆ ಏನು ಅಂದ್ರೆ ಹಲವಾರು ಕಿಲೋಮೀಟರ್, ಮೀಟರ್ಗಳಲ್ಲ, ಹಲವಾರು ಕಿಲೋಮೀಟರ್ಗಳ ದೂರದಲ್ಲಿ, ಸಾವಿರಾರು ಅಡಿಗಳ ದೂರದಲ್ಲಿ ಇರುವಂತಹ ಒಂದು ಚಿಕ್ಕ ಪ್ರಾಣಿ ಕೂಡ ಕಾಣುತ್ತಂತೆ. ತುಂಬಾ ಎತ್ತರದಲ್ಲಿ ಹಾರ್ತಾ ಇರುತ್ತೆ. ಭೂಮಿ ಮೇಲೆ ಒಂದು ಹಾವು ಅಥವಾ ಇಲಿ ಅಥವಾ ಇನ್ಯಾವುದೋ ಒಂದು ಪ್ರಾಣಿ ಸಂಚಾರ ಮಾಡ್ತಾ ಇದ್ರೆ ಅಷ್ಟು ದೂರದಿಂದಲೇ ಅದಕ್ಕೆ ಕಾಣಿಸುತ್ತೆ. ಮನುಷ್ಯರಿಗೆ ಅಷ್ಟು ದೂರದೃಷ್ಟಿ ಇರಲ್ಲ, ಬೇರೆ ಜೀವಿಗಳಿಗೂ ಅಷ್ಟು ಇರಲ್ಲ. ಅದರಲ್ಲೂ ಇದು ಬಹಳ ದೊಡ್ಡ ಹದ್ದು. 100 ಯೋಜನದ ದೂರದಲ್ಲಿರುವಂತಹ ಲಂಕೆ, ಆ ಲಂಕೆಯಲ್ಲಿರುವಂತಹ ಅಶೋಕವನ, ಅಶೋಕವನದಲ್ಲಿ ಕುಳಿತಿರುವಂತ ಸೀತೆ, ಸೀತೆ ಸುತ್ತ ಇರುವಂತ ರಾಕ್ಷಸಿಯರು,
ಅದನ್ನೆಲ್ಲ ಈ ಸಮುದ್ರ ತೀರದಲ್ಲಿ ಇಲ್ಲಿ ನಿಂತ್ಕೊಂಡೇ ನೋಡ್ತಾ ಇದ್ದೀನಿ. ಸಂಪಾತಿ ಹೇಳ್ತಾ ಇದ್ದಾನೆ, ನನಗೆ ಇಲ್ಲಿಂದಲೇ ಕಾಣ್ತಾ ಇದೆ. ಆಮೇಲೆ ಈಗ ನೀವು ಸೀತೆಯನ್ನ ಕಾಣಬೇಕು, ಸೀತೆಯ ಬಗ್ಗೆ ತಿಳ್ಕೋಬೇಕು ಅನ್ನೋದಾದ್ರೆ ಈ 100 ಯೋಜನೆಗಳಷ್ಟು ವಿಸ್ತಾರವಾದ ಸಮುದ್ರವನ್ನ ದಾಟ್ಕೊಂಡು ಹೋಗ್ಬೇಕು. ನಾನಾದರೂ ನನ್ನ ಸಹೋದರ ಜಟಾಯುವನ್ನ ಕೊಂದಿರುವಂತಹ ದುರಾತ್ಮನಾದ ರಾವಣನನ್ನ ನಾನು ಕೊಲ್ಲಬೇಕು ಅನ್ನೋ ಇಚ್ಛೆ ನನಗೂ ಇದೆ. ಆದರೆ ನನಗೆ ರೆಕ್ಕೆಗಳಿಲ್ಲ, ವಯಸ್ಸಾಗೋಗಿದೆ. ನಿಮ್ಮಲ್ಲಿ ಯಾರು ಸಾಮರ್ಥ್ಯವನ್ನು ಹೊಂದಿದಾರೋ ನೀವು ನಿಮಗೆ ನಿಮ್ಮ ರಾಜ ವಿಧಿಸಿರುವಂತ ಕಾರ್ಯ ಮತ್ತು ರಾಮನ ಕಾರ್ಯಕ್ಕಾಗಿ ನೀವು ನಿಮ್ಮಲ್ಲಿ ಯಾರು ಹೆಚ್ಚು ಸಮರ್ಥರೋ ಅವರು ಪ್ರಯತ್ನ ಮಾಡಿ ಈ ಸಮುದ್ರವನ್ನು ದಾಟ್ಕೊಂಡು ಹೋಗಿ ಸೀತೆ ಬಗ್ಗೆ ತಿಳ್ಕೊಳ್ಳಿ. ಈಗ ನನಗೆ ಗೊತ್ತಿರೋಷ್ಟು, ನನಗೆ ಕಾಣ್ತಾ ಇರೋಷ್ಟು ವಿಚಾರವನ್ನ ಹೇಳಿದ್ದೀನಿ. ಅಂದ್ರೆ ನೀವು ಸರಿಯಾದ ದಾರಿಗೆ ಬಂದಿದ್ದೀರಾ. ನೀವು ಇಲ್ಲಿಂದ ಅಲ್ಲಿ ಹೋದ್ರೆ ಖಂಡಿತವಾಗಿ ಸೀತೆಯನ್ನ ನೋಡ್ಬೋದು, ವಿಚಾರ ತಿಳ್ಕೊಂಡೋಗಿ ನಿಮ್ಮ ರಾಜನಿಗೆ ತಲುಪಿಸ್ಬೋದು. ಹಾಗಾಗಿ ನೀವೇನು ಚಿಂತೆ ಮಾಡಬೇಡಿ ಅಂತ ಸಂಪಾತಿ ಹೇಳಿದ್ದಾನೆ. ಅಲ್ಲಿಗೆ ಈ ಸಪ್ತಮ ಸರ್ಗ ಮುಗಿಯುತ್ತೆ. ಮುಂದಿನದು 8ನೇ ಸರ್ಗ ಕಿಷ್ಕಿಂಧ ಕಾಂಡದಲ್ಲಿ. ಮಹಾದೇವ ಉವಾಚ. ಪ್ರತಿಯೊಂದು ಸರ್ಗದಲ್ಲೂ ಶಿವನ ಮಾತಿನಿಂದ ಅದು ಮುಂದುವರಿಯುತ್ತೆ. ಮೊದಲನೇ ಶ್ಲೋಕ ಶಿವ ಹೇಳಿದ ಅಂತಾನೆ ಪ್ರಾರಂಭ ಆಗುತ್ತೆ. ಮಹಾದೇವ ಹೇಳ್ತಾ ಇದ್ದಾನೆ. ಕುತೂಹಲದಿಂದ ಕೂಡಿರುವಂತಹ ಕಪಿಗಳು ಸಂಪಾತಿಯ ಮಾತನ್ನ ಕೇಳಿ ಬಹಳ ಅವರಿಗೆ ಸಮಾಧಾನ ಆಗಿದೆ. ಅಂತೂ ನಮಗೆ ಸೀತೆ ಬಗ್ಗೆ ವಿಚಾರ ಗೊತ್ತಾಯಿತು. ಹಾಗಾಗಿ ನಮಗೆ ಈಗ ಪ್ರಾಣ ಭಯ ಇಲ್ಲ. ಇಷ್ಟಂತೂ ಗೊತ್ತಾಯ್ತಲ್ಲ, ಅದು ಪ್ರತ್ಯಕ್ಷವಾಗಿ ನೋಡಿ ಆ ಹದ್ದು ಹೇಳ್ತಾ ಇದೆ. ಇಲ್ಲಿಂದ 100 ಯೋಜನೆ ದಾಟ್ಕೊಂಡು ಹೋದ್ರೆ ಲಂಕೇನು ನಾವು ತಲುಪ್ಬೋದು. ಇಷ್ಟು ವಿಚಾರ ಅಂತೂ ನಾವು ತಿಳ್ಕೊಂಡ ಹಾಗಾಯ್ತು. ಈಗ ಅವ್ರಿಗೆ ಸಂಪಾತಿ ಬಗ್ಗೆ, ಈ ಜಟಾಯುವಿನ ಬಗ್ಗೆ ತಿಳ್ಕೋಬೇಕು ಅನ್ನೋ ಇಚ್ಛೆ ಆಗಿದೆ. ಯಾಕೆಂದ್ರೆ ಜಟಾಯು ರಾಮ ಕಾರ್ಯವನ್ನ ಮಾಡ್ತಾನೆ ಪ್ರಾಣ ಬಿಟ್ಟಿದ್ದು. ಜಟಾಯುವಿನ ಅಣ್ಣ ಅಂತೆ ಸಂಪಾತಿ. ಸಂಪಾತಿ ಬಗ್ಗೆ ತಿಳ್ಕೋಬೇಕು ಅಂತ ಹೇಳಿ ಕೇಳಿದ್ದಾರೆ. ನಿನ್ನಿಂದ ಬಹಳ ಉಪಕಾರ ಆಯ್ತು. ನಿನಗೆ ಈ ತರ ಪರಿಸ್ಥಿತಿ ಯಾಕೆ ಬಂತು, ನಿನ್ ಬಗ್ಗೆ ಏನಾದ್ರೂ ಹೇಳು, ನಮ್ಗೆ ಏನು ನಡೀತು ಅಂತ, ನಿನ್ನ ವೃತ್ತಾಂತ ಹೇಳು ಅಂತ ಕೇಳಿದರು. ಆಗ ಸಂಪಾತಿ ಹೇಳ್ತಾ ಇರೋದು, ನಾನು ಮತ್ತು ಜಟಾಯು ಇಬ್ಬರು ಕೂಡ ಸಹೋದರರು. ನಾವು ಯೌವನದಲ್ಲಿದ್ದಾಗ, ಅಂದ್ರೆ ಇವರಿಬ್ರು ವೃದ್ಧರು ಅನ್ನೋದನ್ನ ನಾವು ಆಗ್ಲೇ ಗಮನಿಸಿದ್ವಿ. ಪಂಚವಟಿ ಹತ್ರ ರಾಮ ಲಕ್ಷ್ಮಣ ಸೀತೆ ಇಬ್ರು ಬಂದಾಗ, ಮೂವರು ಬಂದಾಗ ಈಗಾಗ್ಲೇ ನಾನು ವೃದ್ಧನಾಗಿದ್ದೀನಿ ಅಂತ ಜಟಾಯು ಹೇಳೋದು ಕೂಡ ಅಲ್ಲಿ ನಾವು ಗಮನಿಸ್ತೀವಿ. ಅಂದ್ರೆ ಬಹಳ ವರ್ಷಗಳ ಹಿಂದೆ. ಆಗ ಯೌವನದಲ್ಲಿ ಇದ್ದಾಗ ಯೌವನ ಮದದಿಂದ ಕೂಡಿ ಬಲದಿಂದ ಕೊಬ್ಬಿ ನಾವು ಎಲ್ಲಕ್ಕಿಂತ ಎತ್ತರದಲ್ಲಿ ಹಾರಬೇಕು ಅಂತ ಪೈಪೋಟಿ ಮಾಡಿಕೊಂಡು ಹಾರ್ತಾ ಇದ್ವಿ. ನಾನ್ ನಿನಗಿಂತ ಮೇಲ್ ಹಾರ್ತೀನಿ ಅಂತ ಅದು, ಅದಕ್ಕಿಂತ ನಾನ್ ಮೇಲ್ ಹಾರ್ತೀನಿ ಅಂತ ಇದು. ನೋಡಿ, ಒಬ್ರಿದ್ದಾಗ ತಂಪಾಡಿಗೆ ತಾವು ಇರ್ತಾರೆ, ಮನುಷ್ಯರಾದ್ರೂ ಅಷ್ಟೇ. ಇಬ್ರಿದ್ರೆ ನಾನ್ ನಿನಗಿಂತ ಏನ್ ಕಮ್ಮಿ ಅಲ್ಲ ಅಂತ ಏನೋ ಒಂದು ಕಲ್ಪನೆ, ಒಂದು ಭಾವನೆ ಬಂದ್ಬಿಡುತ್ತೆ. ಕಡಿಮೆ ಅಂತ ಬಂದ್ರೂನು ಅಥವಾ ಹೆಚ್ಚು ಅಂತ ಬಂದ್ರೂನು ಏನೋ ಒಂದು ಭಾವನೆ ಅಂತೂ ಬಂತು. ಅದು ಸಹಜ, ಮನಸ್ಸಿನ ಸ್ವಭಾವನೆ ಹಾಗೆ. ಇವರಿಬ್ರು ಇದ್ರಲ್ಲ, ಇಬ್ರು ಬಲಿಷ್ಠರಾಗಿದ್ದಾರೆ,
ಇಬ್ರು ದೊಡ್ಡ ದೊಡ್ಡ ಶರೀರ, ದೊಡ್ಡ ರೆಕ್ಕೆಗಳು. ಯಾವಾಗ ಬಲ ಹೆಚ್ಚಾಗುತ್ತೋ ಮದನೂ ಹೆಚ್ಚಾಗುತ್ತೆ. ಮದ ಇರುತ್ತೆ, ಬಲ ಹೆಚ್ಚಾದಂತೆ ಮದ ಹೆಚ್ಚಾಗುತ್ತೆ. ಸಾಮಾನ್ಯವಾಗಿ ಮನುಷ್ಯರಿಗೆ ನಾವು ಬೇರೆಯವರಿಗಿಂತ ಬಲಿಷ್ಠರಾಗಬೇಕು ಅನ್ನುವಂಥ ಭಾವನೆ ಇರುತ್ತೆ ಅಥವಾ ಆಸೆ ಇರುತ್ತೆ. ಬಲ ಬೇಕು ಜೀವನಕ್ಕೆ, ಏನು ನಮ್ಮ ಕೆಲಸ ಕಾರ್ಯ ಇನ್ನೊಂದು ಮತ್ತೊಂದಕ್ಕೆ ಬಲ ಬೇಕಾಗುತ್ತೆ. ಆದ್ರೆ ಆ ಬಲ ಅಧಿಕವಾದಾಗ ಅತಿ ಸರ್ವತ್ರ ವರ್ಜಯೇ ಅಥವಾ ಅತಿಯಾದ್ರೆ ಅಮೃತಾನು ವಿಷ ಅಂತ ಒಂದು ಶಾಸ್ತ್ರವಾಕ್ಯ ಇದೆ. ಇಲ್ಲಿ ಅದೇ ರೀತಿ ಆಯ್ತು. ಬಲ ಜಾಸ್ತಿ ಆಯ್ತು. ಬಲ ಜಾಸ್ತಿ ಆದಾಗ ಏನಾಗುತ್ತೆ, ತಮಗಿಂತ ಕಡಿಮೆ ಬಲ ಇರೋರನ್ನ ನೋಡಿದಾಗ ಅವ್ರ ಬಗ್ಗೆ ಒಂದು ಉತ್ಪ್ರೇಕ್ಷೆ ಅಂತ ಕರೀತಾರೆ ಅಥವಾ ತಿರಸ್ಕಾರ ಭಾವನೆ ಬರುತ್ತೆ. ಇದು ಒಳ್ಳೇದಲ್ಲ. ತಮಗಿಂತ ಹೆಚ್ಚು ಬಲಿಷ್ಠರು ಅನ್ನೊಂದೇನಾರು ಅವ್ರಿಗೆ ಗೊತ್ತಾದ್ರೆ ಇನ್ನೊಬ್ಬರನ್ನ ನೋಡಿ ಅವ್ರ ಬಗ್ಗೆ ಏನೋ ಒಂದು ವಿಧವಾದ ಮಾತ್ಸರ್ಯನೂ ಬರುತ್ತೆ. ಅಂದ್ರೆ ಒಂದು ಮನಸ್ಸಿನ ಅಸಮಾಧಾನ, ನನಗಿಂತ ಬಲಿಷ್ಠರಲ್ವಾ ಇವರು. ಇನ್ನು ತನ್ನ ಸಮಾನದಲ್ಲಿ ಹೆಚ್ಚು ಕಮ್ಮಿ ಸ್ವಲ್ಪ ಸಮಾನವಾಗಿದ್ದಾಗ ಏನಾಗುತ್ತೆ, ಕಾಂಪಿಟೇಷನ್ ಬರುತ್ತೆ. ಯಾಕೆಂದ್ರೆ ನಮ್ಗಿಂತ ಕೆಳಗಿರೋರ್ನ ಬಲಹೀನರ ಮೇಲೆ ಕಾಂಪಿಟೇಟ್ ಮಾಡಿ ಏನ್ ಪ್ರಯೋಜನ ಇಲ್ಲ. ನಮ್ಗಿಂತ ಹೆಚ್ಚು ಬಲಿಷ್ಠರು ಅಂತ ಗೊತ್ತಿರುವಾಗ ಸ್ಪರ್ಧೆ ಹೂಡಿ ಏನು ಪ್ರಯೋಜನ ಇಲ್ಲ, ಸೋಲೋದಂತೂ ಗೊತ್ತು. ತಮ್ಮ ಸಮಾನವಾಗಿರ್ತಾರಲ್ಲ, ಸ್ವಲ್ಪ ಹೆಚ್ಚು ಕಮ್ಮಿ ತಮ್ಮ ಹಾಗೇ ಇರ್ತಾರಲ್ಲ, ಅವರ ಮೇಲೆ ಸ್ಪರ್ಧಾತ್ಮಕ ಭಾವನೆ ಬರುತ್ತೆ. ಇದು ಒಳ್ಳೇದಾ? ಇದು ಅಂದ್ರೆ ಸ್ವಾಮಿ ವಿವೇಕಾನಂದರು ಒಂದ್ ಕಡೆ ಹೇಳ್ತಾರೆ, ಕಾಂಪಿಟೇಷನ್ ರೌಸಸ್ ಎನ್ವೇ ಅಂತ. ಅಂದ್ರೆ ಈ ಸ್ಪರ್ಧೆ ಎನ್ನುವಂತಹ ಭಾವನೆ, ಮೊದಲು ಕಂಪ್ಯಾರಿಸನ್ ಬರುತ್ತೆ, ಆಮೇಲೆ ಕಾಂಪಿಟೇಷನ್ ಅನ್ನೋ ಭಾವನೆ ಬರುತ್ತೆ. ಅದು ಮನಸ್ಸಿನ ಒಂದು ಸಮಾಧಾನವನ್ನು ಹಾಳು ಮಾಡುತ್ತೆ, ದುರ್ಭಾವನೆ ಮೂಡುತ್ತೆ, ಶತ್ರುಗಳು ಹೆಚ್ಚುಕೋತಾರೆ. ಆದ್ರೆ ಇಲ್ಲ, ಆ ಥರ ಏನಾಗಿಲ್ಲ. ಒಂದು ಸ್ಪರ್ಧೆ ಅಂತೂ ಆಗಿದೆ. ಮೇಲೆ ಮೇಲೆ ಹಾರ್ತಾ ಹಾರ್ತಾ ಎಷ್ಟು ಮೇಲೆ ಹೋಗಿದ್ದಾರೆ ಅಂದ್ರೆ ಇವರು ಸೂರ್ಯ ಮಂಡಲದ ಹತ್ರ ಹೊರಟೋಗಿದ್ದಾರೆ. ಆಗ ಆ ಸೂರ್ಯನ ಕಿರಣಗಳ ತಾಪದಿಂದ ಸುಡೋದಕ್ಕೆ ಪ್ರಾರಂಭ ಆಗಿದೆ. ಈ ಸಂಪಾತಿಗೆ ಜಟಾಯು ತಮ್ಮನ ಮೇಲೆ ತುಂಬಾ ಮಮಕಾರ, ಮೋಹ ಅಂತಾನು ತಿಳ್ಕೊಬಹುದು, ಮಮಕಾರ ಅಂತಾನು ತಿಳ್ಕೊಬಹುದು. ಅಯ್ಯೋ ಇಷ್ಟು ಸುಡ್ತಾ ಇದೆಯಲ್ಲ, ತಮ್ಮ ಬೇರೆ ಇನ್ನು ಮೇಲ್ಮೇಲಕ್ಕೆ ಹಾರ್ತಾ ಇದ್ದಾನೆ, ಅವನಿಗೇನಾದ್ರು ತೊಂದರೆ ಆಗ್ಬಿಡುತ್ತೆ ಅಂತ ಈ ಸಂಪಾತಿ ಅವನಿಗಿಂತ ಮೇಲ್ ಹಾರಿ ತನ್ನ ರೆಕ್ಕೆಗಳಿಂದ ಸಂಪಾತಿಗೆ ರಕ್ಷಣೆಯನ್ನು ಕೊಟ್ಟಿದ್ದಾನೆ. ಆ ಕಿರಣಗಳು ಸಂಪಾತಿ ಜಟಾಯುವನ್ನು ಸುಡದ ಹಾಗೆ ಸಂಪಾತಿ ತನ್ನ ರೆಕ್ಕೆಗಳಿಂದ ನೆರಳನ್ನ ಕೊಡೋ ಪ್ರಯತ್ನ ಮಾಡಿದ್ದಾನೆ, ಕಾಪಾಡೋ ಪ್ರಯತ್ನ ಮಾಡಿದ್ದಾನೆ. ಆದ್ರೆ ಪರಿಣಾಮ ಏನಾಯ್ತು ಅಂದ್ರೆ, ಜಟಾಯಿಗೇನೋ ಏನೂ ಆಗಿರ್ಲಿಲ್ಲ, ಆದ್ರೆ ಸಂಪಾತಿ ರೆಕ್ಕೆಗಳೆಲ್ಲ ಸುಟ್ಟೋಯ್ತು. ಯಾವಾಗ ರೆಕ್ಕೆಗಳು ಸುಟ್ಟೋಯ್ತೋ ಅಷ್ಟು ಎತ್ತರದಲ್ಲಿ ಹಾರ್ತಾ ಇದ್ದಿದ್ದು ಸರಿಯಾಗಿ ಹಾರಕ್ಕಾಗದೆ ಕೆಳಗೆ ಬೀಳಕ್ಕೆ ಪ್ರಾರಂಭ ಆಯಿತು. ಹಾಗೆಯೇ ಬೀಳ್ತಾ ಬೀಳ್ತಾ ಈ ಮಹೇಂದ್ರ ಪರ್ವತ ಅಂತ ಏನಿದೆಯೋ ಈಗಿರುವಂತ ಸ್ಥಳ ಅಲ್ಲಿ ಬಂದು ಬಿದ್ದಿದೆ. ಮೇಲಿಂದ ಬಿದ್ದಿದ್ದರಿಂದ ಮೂರ್ಛೆ ಹೋಗಿದೆ. ಆಮೇಲೆ ದಿನತ್ರಯಾತ್ ಪುನಃ ಪ್ರಾಣ ಸಹಿತೋ ದಗ್ಧ ಪಕ್ಷಕಃ. 3 ದಿನಗಳಾದ್ಮೇಲೆ 3 ದಿನಗಳಾದ್ಮೇಲೆ ಪ್ರಜ್ಞೆ ಬಂದಿದೆ ಸಂಪಾತಿಗೆ. ಪ್ರಜ್ಞೆ ಬಂದ್ಮೇಲೆ ತನ್ನ ಪರಿಸ್ಥಿತಿ ಅರ್ಥ ಆಯ್ತು, ರೆಕ್ಕೆಗಳೆಲ್ಲ ಸುಟ್ಟೋಗಿದೆ, ಹಾರೋಕ್ಕೂ ಆಗ್ತಾ ಇಲ್ಲ, ಮತ್ತೆ ವಿಕಾರ ಆಗ್ಬಿಟ್ಟಿದೆ, ತನ್ನ ರೂಪಾನೇ ವಿಕಾರ ಆಗ್ಬಿಟ್ಟಿದೆ. ಜಟಾಯು ಹಾರ್ತಾ ಇದ್ದವನು ಅಲ್ಲಿ ಎಲ್ಲೋದ್ನೋ ಏನು ಗೊತ್ತಾಗಿಲ್ಲ. ಈಗ ಬಹಳ ದುಃಖ ಆಗಿದೆ ಅದಕ್ಕೆ.
ಹಾಗೆ ಅದು ಸುತ್ತಲೂ ನೋಡ್ತಾ ಇತ್ತಂತೆ, ಈಗೇನ್ ಮಾಡೋದು ಅಂತ. ಅಲ್ಲೊಂದು ಆಶ್ರಮ ಕಾಣಿಸ್ತಂತೆ ಸಂಪಾತಿಗೆ. ಆ ಆಶ್ರಮದ ಹತ್ರ ಮೆಲ್ಲಿಗೆ ನಡ್ಕೊಂಡು ಹೋಗಿದೆ, ಹಾರಕ್ಕಾಗಿಲ್ಲ, ಹಾಗೆ ನಡ್ಕೊಂಡು ಹೋಗಿದೆ. ಅಲ್ಲಿ ಚಂದ್ರಮ ಅನ್ನುವಂತಹ ಒಬ್ಬ ಋಷಿಗಳು, ಮುನಿಶ್ರೇಷ್ಠರು ಅಲ್ಲಿ ಇದ್ರಂತೆ, ತಪಸ್ ಮಾಡ್ತಾ ಇದ್ರು. ಸಂಪಾತಿಯನ್ನ ನೋಡಿ ಆ ಮುನಿಶ್ರೇಷ್ಠರು ಹೇಳಿದ್ರಂತೆ, ನಿನ್ನ ಬಗ್ಗೆ ನನಗೆ ಗೊತ್ತು, ನೀವಿಬ್ರು ಸೋದರರು, ನೀನು ದೊಡ್ಡವನು ಸಂಪಾತಿ ಅಂತ, ನೀನು ಬಹಳ ಬಲಿಷ್ಠನಾಗಿದ್ದೆ, ಚೆನ್ನಾಗಿದ್ದೆ, ಯಾಕೆ ಈ ತರ ಆಯ್ತು ನಿನಗೆ ಅಂತ ಕೇಳಿದಾರಂತೆ. ಆಗ ನಡೆದಿದ್ದನ್ನೆಲ್ಲ ಸಂಪಾತಿ ಹೇಳಿದೆ. ಆಮೇಲೆ ಬಹಳ ದುಃಖಪಟ್ಟು, ಈಗ ನಾನು ನನ್ನ ಪ್ರಾಣನೇ ಬಿಟ್ಬಿಡ್ಬೇಕು, ರೆಕ್ಕೆಗಳೇ ಇಲ್ಲದೆ ನಾನು ಏನ್ ಜೀವನ ಮಾಡಲಿ, ಹೇಗೆ ನನ್ನ ಜೀವನವನ್ನು ಮುಂದುವರಿಸಲಿ, ಅಷ್ಟಲ್ಲದೆ ನನಗೆ ನನ್ನ ರೂಪ ಕೂಡ ವಿಕಾರ ಆಗ್ಬಿಟ್ಟಿದೆ, ಸುಟ್ಟೋದ್ಮೇಲೆ ಏನಾಗುತ್ತೆ, ಎಲ್ಲ ಒಂದು ರೀತಿ ರೆಕ್ಕೆಗಳೆಲ್ಲ ಸುಟ್ಕೊಂಡು ವಿಕಾರ ಆಗ್ಬಿಟ್ಟಿದೆ ಅದು ರೂಪ. ಹೀಗಾಗಿ ನನಗೆ ಜೀವನ ಮಾಡೋದಕ್ಕೆ ಇಷ್ಟ ಆಗ್ತಾ ಇಲ್ಲ, ನಾನು ಶರೀರವನ್ನ ಬಿಟ್ಬಿಡ್ತೀನಿ, ಕಾಡ್ಗಿಚ್ಚಿನಲ್ಲಿ ಬಿದ್ದು ಸತ್ತೋಗ್ತೀನಿ ಅಂತ ಏನೇನೋ ಹೇಳ್ತಂತೆ ದುಃಖದಿಂದ. ನೋಡಿ, ಇನ್ನೊಂದು ಇಲ್ಲೇನು ಅಂದ್ರೆ, ಒಂದೇ ಒಂದಿದ್ದಾಗ ಹೇಳ್ಕೊಳಕ್ ಯಾರು ಇಲ್ಲ. ದುಃಖ ಅಂತೂ ಆಗಿರುತ್ತೆ, ಆದ್ರೆ ದುಃಖವನ್ನ ವ್ಯಕ್ತಪಡಿಸೋದಕ್ಕೆ ಯಾರು ಇಲ್ಲದೆ ಇರೋದ್ರಿಂದ ಅದು ಸುಮ್ಮನೆ ಇರುತ್ತೆ, ದುಃಖ ಸುಪ್ತವಾಗಿರುತ್ತೆ. ಯಾರೋ ಒಬ್ರು ಸಿಕ್ಕಿದ್ರಲ್ಲ, ಅವ್ರು ಸಿಕ್ಕಿದಾಗ ದುಃಖವನ್ನ ಹೇಳ್ಕೊಳ್ಳೋದಕ್ಕೆ ಇಚ್ಛೆ ಆಗುತ್ತೆ, ಆಗ ಅಳೋದು, ಇನ್ನೊಂದು ಉದ್ವೇಗ ಎಲ್ಲ ಬರುತ್ತೆ. ಈ ಮನುಷ್ಯರು ಹಾಗೆ, ಒಬ್ಬರೇ ಇದ್ರೆ ಏನೋ ಕಷ್ಟಗಳು ಅನುಭವಿಸ್ಕೊಂಡು ಸುಮ್ಮನೆ ಇರ್ತಾರೆ. ಯಾರಾದ್ರೂ ಒಬ್ರು ಸಿಕ್ಕಿದ್ರಂದ್ರೆ ಸ್ವಲ್ಪ ಅವ್ರಿಗೆ ಆತ್ಮೀಯರು ತಮ್ಮ ಕಷ್ಟಗಳನ್ನೆಲ್ಲ ಹೇಳ್ಕೊಂಡು ಅಳಕ್ ಶುರು ಮಾಡ್ತಾರೆ, ಅಯ್ಯೋ ಹೀಗಾಗೋಯ್ತಲ್ಲ ನಮ್ಮ ಪರಿಸ್ಥಿತಿ ಅಂತ. ಇದ್ರ ಕಥೆನೂ ಅದೇ ಸಂಪಾತಿದು. ಆಗ ಆ ಮುನಿ, ಚಂದ್ರಮ ಅನ್ನುವಂತ ಮುನಿ ಹೇಳಿದ್ರಂತೆ, ನೀನು ಏನು ದುಃಖ ಪಡಬೇಡ, ಚಿಂತೆ ಮಾಡಬೇಡ, ನಿನಗೆ ನಾನೊಂದಷ್ಟು ಒಳ್ಳೆ ವಾಕ್ಯಗಳನ್ನು ಹೇಳ್ತೀನಿ, ನೀನು ಅದನ್ನು ಕೇಳಿಸ್ಕೊ, ಅರ್ಥ ಮಾಡ್ಕೊ, ಆಮೇಲೆ ನಿನಗೆ ಸರಿ ಅನ್ಸಿದ್ದನ್ನ ಮಾಡು. ಶೃಣುವತ್ಸ ವಚೋ ಮೇ ಅದ್ಯ ಶ್ರುತ್ವ ಕುರು ಯಥೇಪ್ಸಿತಂ. ಇಲ್ಲೊಂದು ವಿಚಾರ ನಾವು ಗಮನಿಸಬೇಕು, ಏನು ಅಂದ್ರೆ, ಯಾವತ್ತೂ ಕೂಡ ದೊಡ್ಡವರು, ತಿಳಿದವರು, ಮಹಾತ್ಮರು ಯಾವತ್ತೂ ಹೀಗ್ ಮಾಡು ಅಂತ ಆದೇಶ ಕೊಡಲ್ಲ. ಸುಮ್ನೆ ನೀನ್ ಹೀಗ್ ಮಾಡು, ನಿಂಗೆ ಒಳ್ಳೇದಾಗ್ಬಿಡುತ್ತೆ, ಅದು ಹಾಗೆ ಮಾಡು ಅಂತ ಹೇಳಲ್ಲ ಅವರು. ಅವ್ರೇನ್ ಮಾಡ್ತಾರೆ, ನನಗ್ ಗೊತ್ತಿರೋದು ಒಂದಷ್ಟು ಒಳ್ಳೇದನ್ನ ನಿನ್ಗೆ ಹೇಳ್ತೀನಿ, ಅದನ್ನ ಕೇಳಿಸ್ಕೊ, ಆಮೇಲೆ ನಿನಗೇನು ಸರಿ ಅನ್ಸುತ್ತೋ ಹಾಗೆ ಮಾಡು ಅಂತ ಹೇಳ್ತಾರೆ. ಇದೇ ಮಾತನ್ನ ಯಥಾ ಇಚ್ಛಸಿ ತಥಾ ಕುರು ಅಂತ ಹೇಳಿ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನ್ಗೆ ಹೇಳ್ತಾನೆ. ನಾನು ಇಷ್ಟೆಲ್ಲ ನಿನಗೆ ಉಪದೇಶ ಮಾಡಿದ್ನಲ್ಲ, ಈಗ ನಾನ್ ಹೇಳ್ದಂಗೆ ಕೇಳು ಅಂತ ಕೃಷ್ಣ ಹೇಳಿಲ್ಲ. ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಏನು ಅಂದ್ರೆ, ಕರ್ಮಾನುಸಾರೇಣ ಬುದ್ಧಿ ಅಂತ ಒಂದು ಮಾತಿದೆ ಶಾಸ್ತ್ರದಲ್ಲಿ. ಅವರವರ ಕರ್ಮಕ್ಕನುಸಾರವಾಗಿ ಅವರವರ ಬುದ್ಧಿ ಕೆಲಸ ಮಾಡ್ತಾ ಇರುತ್ತೆ. ಹೀಗಿರುವಾಗ ಒಬ್ಬರು ಇನ್ನೊಬ್ಬರಿಗೆ ಬುದ್ಧಿವಾದ ಹೇಳಿದ ಮಾತ್ರಕ್ಕೆ ಅವರು ಕೇಳಿ ಅರ್ಥ ಮಾಡಿಕೊಂಡು ಹಾಗೆ ಮಾಡ್ಬಿಡ್ತಾರೆ ಅಂತೇನಲ್ಲ, ಅದು ಹಾಗಾಗೋದು ಇಲ್ಲ. ಆದ್ರೆ ಕೇಳುವಂತಹ ಸ್ಥಿತಿ ಇದ್ರೆ ಅವರಿಗೆ ನಾವು ಒಂದಷ್ಟು ಒಳ್ಳೇದಂತೂ ಹೇಳ್ಬೋದು, ಸಂದರ್ಭಾನುಸಾರವಾಗಿ ನೋಡ್ಕೊಂಡು, ವ್ಯಕ್ತಿ ನೋಡ್ಕೊಂಡು ಹೇಳ್ಬೇಕಾಗತ್ತೆ, ಎಲ್ರಿಗೂ ಹೇಳೋದಲ್ಲ ಅದು. ಇಲ್ಲಿ ಈ ಮುನಿ ಅದೇ ಮಾಡಿರೋದು. ನಾನ್ ನಿನಗೆ
ಒಂದಷ್ಟು ಒಳ್ಳೆ ಮಾತು ಹೇಳ್ತೀನಿ, ಕೇಳಿಸ್ಕೊ, ವಿಚಾರ ಮಾಡು, ಆಮೇಲೆ ನಿನಗೆ ಸರಿ ಅನ್ಸಿದ್ದನ್ನು ಮಾಡು. ನೀನೇನೋ ಪ್ರಾಣ ಬಿಟ್ಬಿಡ್ತೀನಿ ಅಂತನೋ ಇನ್ನೇನೋ ಆಗ್ತೀನಿ ಅಂತ ಏನೋ ಹೇಳ್ತಾ ಇದ್ದೆ. ಈಗ ಮುನಿ ಹೇಳ್ತಾ ಇದ್ದಾನೆ. ಅಂದ್ರೆ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಏನು ಅಂದ್ರೆ, ಯಾವತ್ತಿಗೂ ನಮಗೆ ಒಳ್ಳೆ ವಿಚಾರ ಗೊತ್ತಿದ್ರೆ ಶಾಸ್ತ್ರವಾಕ್ಯ ಸಹಿತವಾಗಿ ಹೇಳ್ಬೇಕು. ಮತ್ತೆ ನಾನು ಹೇಳ್ತಾ ಇದ್ದೀನಿ ಕೇಳು, ನೀನ್ ಅರ್ಥ ಮಾಡ್ಕೋ ಅಂತೆಲ್ಲ ಹೇಳಿದ್ರೆ ಅದು ಚೆನ್ನಾಗಿರಲ್ಲ. ಅವ್ರು ಯಾರೇ ಆಗಲಿ ನೋಡಿ, ಶಾಸ್ತ್ರದಲ್ಲಿ ಹೀಗೆ ಹೇಳ್ತಾ ಇದೆ, ದೊಡ್ಡವರು ಹೀಗೆ ಹೇಳ್ತಾ ಇದ್ದಾರೆ, ಇದು ಒಳ್ಳೇದಂತೆ, ಇದು ನಾನು ಕೇಳಿದ್ದೆ ಹಾಗಾಗಿ ಹೇಳ್ತಾ ಇದ್ದೀನಿ, ಇದನ್ನು ಕೇಳಿಸ್ಕೊಂಡು ನಿಮ್ಗೇನ್ ಸರಿ ಅನ್ಸುತ್ತೋ ಹಾಗೆ ಮಾಡಿ ಅಂತಾನೆ ಹೇಳ್ಬೇಕು. ಸಾಕ್ಷಾತ್ ಪರಮಾತ್ಮನೇ ಹಾಗೆ ಹೇಳಿದ್ಮೇಲೆ ಅದು ಏನು, ಅರ್ಜುನ ಶರಣಾಗತನಾಗಿದ್ದಾನೆ, ನಾನು ನಿನಗೆ ಶರಣಾಗತನಾಗಿದ್ದೀನಿ ಅಂತ ಹೇಳಿರೋ ಅರ್ಜುನನಿಗೂ ಕೃಷ್ಣ ಹೇಳಿದ್ದು ಕೊನೆಯಲ್ಲಿ, ನನ್ನ ಪ್ರೀತಿ ಪಾತ್ರನಾಗಿರೋದ್ರಿಂದ ನಿನಗೆ ಇಷ್ಟೆಲ್ಲ ನನಗೆ ಗೊತ್ತಿರೋದು ಹೇಳಿದ್ದೀನಿ, ಈಗ ನೀನು ಹೇಗೆ ಸರಿ ಅನ್ಸುತ್ತೋ ಹಾಗೆ ಮಾಡು ಅಂತ ಹೇಳಿರುವಾಗ, ಮನುಷ್ಯರು ಮತ್ತ ಬೇರೆ ಇತರರಿಗೆ ನಾವು ಎಲ್ಲ ತಿಳ್ಕೊಂಡಿದ್ದೀನಿ, ನಾನು ಹೇಳ್ದಾಗೆ ನೀನ್ ಮಾಡ್ಬೇಕು ಅಂತೆಲ್ಲ ಹೇಳೋದಕ್ಕೆ ಅಧಿಕಾರ ಇಲ್ಲ. ಹೇಳ್ಬೋದಷ್ಟೇ, ಅಧಿಕಾರದಿಂದ ಹೇಳಬಾರ್ದು ಅನ್ನೋದು ಇಲ್ಲಿ ಗೊತ್ತಾಗುತ್ತೆ. ಆ ಮುನಿ ಅದೇ ತರ ಹೇಳಿದ್ದಾನೆ ಸಂಪಾತಿಗೂ ಕೂಡ ಕೇಳಬೇಕು ಅಂತ ಅನ್ಸಿದೆ. ಈಗ ಮುನಿ ಹೇಳ್ತಾ ಇದ್ದಾನೆ. ಈಗ ಚಂದ್ರಮ ಅನ್ನುವಂತಹ ಈ ಮುನಿ ಹೇಳಿದಂತಹ ವಿಚಾರಗಳು ಅಧ್ಯಾತ್ಮ ರಾಮಾಯಣದಲ್ಲಿ ನಾವು ಕಾಣುವಂತಹ ಹಲವಾರು ಮುಖ್ಯವಾದ ವಿಚಾರಗಳಲ್ಲಿ ಇದು ಒಂದು. ಇದನ್ನ ನಾವು ಇವತ್ತಿನ ಪ್ರವಚನದಲ್ಲಿ ಎಷ್ಟಾಗುತ್ತೋ ಅಷ್ಟು ಗಮನಿಸೋಣ. ಇನ್ನು ಉಳಿದಿದ್ದನ್ನ ನಾವು ಮುಂದಿನ ಪ್ರವಚನದಲ್ಲಿ ಮುಂದುವರಿಸಬಹುದು. ಮುನಿ ಹೇಳ್ತಾ ಇರೋದು ಹೀಗೆ, ದೇಹ ಮೂಲಮಿದಂ ದುಃಖಂ ದೇಹ ಕರ್ಮ ಸಮುದ್ಭವ. ನೋಡಪ್ಪ, ಯಾರೇ ಆಗಲಿ ಅವರ ಎಲ್ಲ ವಿಧವಾದ ದುಃಖಗಳಿಗೂ ಕಾರಣ ಅವರ ಶರೀರ. ಅವರ ಶರೀರ ಅಂದ್ರೆ ಶರೀರ ಪ್ರಕೃತಿಗೆ ಸೇರಿದ್ದು. ಆದರೆ ನಾವು ನಮ್ಮ ಶರೀರ ಅಂತ ನಮಗೆ ಭಾವಿಸಿ ಆ ಒಂದು ಭ್ರಮೆ ಹುಟ್ಕೊಂಡ್ಬಿಟ್ಟಿದೆ, ನಮ್ಮ ಶರೀರ ಅಂತ. ಹಾಗಾಗಿ ನಮ್ಮ ಶರೀರ ಅಂತಾನೆ ನಾವು ಸದ್ಯಕ್ಕೆ ಅರ್ಥ ಮಾಡ್ಕೊಬಹುದು. ನಮ್ಮ ಶರೀರವೇ ನಮ್ಮ ದುಃಖಕ್ಕೆ ಕಾರಣ. ಅದಾದರೂ ಈ ಶರೀರ ನಮ್ಗೆ ಹೇಗೆ ಸಿಕ್ತು, ಅಥವಾ ಈ ಶರೀರ ಹೇಗೆ ಹುಟ್ಟಿತು? ಇದು ಕರ್ಮದಿಂದ ಹುಟ್ಟಿತು, ಕರ್ಮ ಸಮುದ್ಭವ. ಯಾವ ಕರ್ಮ? ಮನಸ್ಸಿನ ಕರ್ಮದಿಂದ ಶರೀರ ಹುಟ್ಟಿತು. ಯಾಕಂದ್ರೆ ಕರ್ಮ ಮಾಡೋದು ಮನಸ್ಸು, ಶರೀರ ಅಲ್ಲ. ಇದನ್ನ ನಾವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಶರೀರ ಒಂದು ಯಂತ್ರದ ಹಾಗಷ್ಟೇ, ಒಂದು ಇನ್ಸ್ಟ್ರೂಮೆಂಟ್ ಅಥವಾ ಒಂದು ವೆಹಿಕಲ್ ಅಂತ ಇಟ್ಕೋಬಹುದು. ರಥ ಅಂತ ಶಾಸ್ತ್ರದಲ್ಲಿ ಹೇಳುತ್ತೆ. ರಥಕ್ಕೆ ಸ್ವತಃ ಚಲಿಸುವಂತ ಸಾಮರ್ಥ್ಯ ಇಲ್ಲ. ರಥದಲ್ಲಿ ಸಾರಥಿ ಇದ್ದಾಗ ರಥ ಚಲಿಸುತ್ತೆ. ರಥವನ್ನ ಚಲಿಸೋದಕ್ಕೆ ನಡೆಸೋದಕ್ಕೆ, ಅದನ್ನು ಎಳ್ಕೊಂಡು ಹೋಗೋಕ್ಕೆ ಕುದುರೆಗಳು, ಅದನ್ನ ನಡೆಸಕ್ಕೆ ಸಾರಥಿ ಇರಬೇಕು, ಆಗ್ಲೇ ರಥ ಚಲಿಸೋದು. ಹಾಗೇನೆ ಶರೀರದಲ್ಲಿ ಮನಸ್ಸು ಅಂತ ಒಂದಿರ್ಬೇಕು. ಇದನ್ನ ಸೂಕ್ಷ್ಮ ಶರೀರ ಅಂತ ಕರೀತಾರೆ. ಈ ಮನಸ್ಸು ಶರೀರದಲ್ಲಿ ಇರೋವರೆಗೂ ಶರೀರ ಜೀವಂತವಾಗಿರುತ್ತೆ. ಈ ಮನಸ್ಸನ್ನೇ ನಾವು ಜೀವ, ಸೂಕ್ಷ್ಮ ಶರೀರ, ಆಮೇಲೆ ಲಿಂಗ ಶರೀರ ಅಂತ ಕೆಲವರು ಬೇರೆ ಬೇರೆ ಹೆಸರಿನಲ್ಲಿ ಕರೀತಾರೆ. ಈ ಮನಸ್ಸು ಕರ್ಮವನ್ನ ಮಾಡುತ್ತೆ. ಮನಸ್ಸಿಗೆ 3 ಗುಣಗಳಿದೆ: ಸತ್ವಗುಣ, ರಜೋಗುಣ, ತಮೋಗುಣ. 3 ತರದ ಗುಣಗಳು ಮನಸ್ಸಿಗೆ. ಇದು ಪ್ರತಿಯೊಬ್ಬರ ಮನಸ್ಸಿಗೂ ಅನ್ವಯಿಸುತ್ತೆ. ನಮ್ಮ ಮನಸ್ಸಿಗೆ ಎಷ್ಟು ಗುಣ ಇದೆ ಅಂತೆಲ್ಲ ಕೇಳಬಾರ್ದು. ಜಗತ್ತಲ್ಲಿರೋ ಎಲ್ಲಾ ಜೀವಿಗಳಿಗೂ ಮನಸ್ಸಿರುತ್ತೆ. ಆ ಮನಸ್ಸಿಗೆ 3 ಗುಣಗಳೇ ಇರೋದು.
ಈ 3 ಗುಣಗಳು ಕರ್ಮವನ್ನ ಮಾಡುತ್ತೆ. ಭಗವದ್ಗೀತೆಯಲ್ಲಿ ಇದನ್ನ ಪರಮಾತ್ಮ ಹೇಳ್ತಾನೆ. ನಾಣ್ಯಂ ಗುಣೇಭ್ಯ ಕರ್ತಾರಂ ಯದಾ ದೃಷ್ಟಾನುಪಶ್ಯತಿ. ಗುಣಗಳಿಗಿಂತ ಬೇರೆ ಯಾವುದು ಇಲ್ಲಿ ಕರ್ಮ ಮಾಡ್ತಾ ಇಲ್ಲ. ಗುಣಾಗುಣೇಶು ವರ್ತಂತ ಇತಿ ಮತ್ವ ನಾ ಸಜ್ಜತೆ. ಗುಣಗಳು ಕರ್ಮ ಮಾಡ್ತಾ ಇದೆ, ಶರೀರದ ಮೂಲಕ ಕರ್ಮ ನಡೀತಾ ಇದೆ. ನೋಡಿ, ಮಾಡ್ತಾ ಇರೋದು ಗುಣಗಳು ಅಂದ್ರೆ ಮನಸ್ಸು, ಶರೀರದ ಮೂಲಕ ಕೆಲಸ ಮಾಡಿಸ್ತಾ ಇದೆ. ಈಗ ನಾವು ಮನಸ್ಸಿನಲ್ಲಿ ನಾನ್ ನಿಂತ್ಕೋಬೇಕು ಅಂತ ಅನ್ನಿಸ್ದಾಗ ಕೂತಿರೋ ನಾವು ಎದ್ದು ನಿಂತ್ಕೋತೀವಿ. ನಾನ್ ಚಲಿಸ್ಬೇಕು ಮನಸ್ಸಿನಲ್ಲಿ ಅಂದ್ಕೊಂಡಾಗ ನಾವು ಚಲಿಸ್ತೀವಿ. ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಾಗ ಕೆಲಸ ಮಾಡ್ತೀವಿ. ಹಾಗೆ ಮನಸ್ಸು ಶರೀರವನ್ನ ನಡೆಸ್ತಾ ಇದೆ. ಹಲವಾರು ರೀತಿಯ ಕರ್ಮಗಳನ್ನ ಈ ಮನಸ್ಸು ಮಾಡ್ತಾ ಇದೆ ಶರೀರದ ಮೂಲಕ. ಈ ಕರ್ಮಗಳೆಲ್ಲ ಏನಾಗುತ್ತೆ ಅಂದ್ರೆ, ಏನೋ ಕರ್ಮ ಮಾಡಿದ್ವಿ ಅಲ್ಲಿ ಮುಗಿದೋಯ್ತು ಅಂತಲ್ಲ. ಅದು ಒಂದು ಇಂಪ್ರೆಷನ್ ಅಂತ ಕರೀತಾರೆ, ಸಂಸ್ಕಾರವನ್ನ ಸೃಷ್ಟಿ ಮಾಡ್ಬಿಡುತ್ತೆ. ಇಲ್ಲೇ ಇರೋದು ಸಮಸ್ಯೆ. ಕರ್ಮ ಮಾಡಿದ್ವಿ, ಆಯ್ತು ಕರ್ಮ ಮಾಡಿದ್ದಾಗೋಯ್ತು ಅಂದ್ರೆ ಏನು ಸಮಸ್ಯೆ ಇರಲ್ಲ. ಕರ್ಮ ಏನ್ ಮಾಡುತ್ತೆ, ಒಂದು ಸಂಸ್ಕಾರವನ್ನು ಉಳಿಸ್ಬಿಡುತ್ತೆ ಮನಸ್ಸಿನಲ್ಲಿ, ಒಂದು ನೆನಪು. ಈ ನೆನಪೇನೆ ಮನುಷ್ಯನಿಗೆ ಬಂಧನ. ಅದು ಒಳ್ಳೆಯ ನೆನಪುಗಳು, ಕೆಟ್ಟ ನೆನಪುಗಳು, ಇದನ್ನೆಲ್ಲ ನೆನಪು ಅನ್ನೋಕ್ಕಿಂತ ಸಂಸ್ಕಾರ ಅಂತ ಕರೀತಾರೆ. ಏನಾದ್ರೂ ಒಂದು ಕರ್ಮ ಮಾಡಿದ್ರೆ ಅದು ಒಂದು ಸಂಸ್ಕಾರವನ್ನ ಉಳಿಸ್ಬಿಡುತ್ತೆ. ಒಂದು ಚಿಹ್ನೆ ಅಥವಾ ಒಂದು ಬೀಜದ ರೂಪದಲ್ಲಿ ಮನಸ್ಸಿನಲ್ಲಿ ಉಳಿದ್ಬಿಡುತ್ತೆ. ಎಷ್ಟು ಕರ್ಮ ಮಾಡಿದ್ದಾನೆ ಮನುಷ್ಯ, ಎಷ್ಟೋ ಕರ್ಮಗಳನ್ನ ಮಾಡ್ತಾನೆ ಇರ್ತಾನೆ. ಒಳ್ಳೆಯದು, ಕೆಟ್ಟದ್ದು, ಇನ್ನೊಂದು ಮತ್ತೊಂದೆಲ್ಲ ಮಾಡ್ತಾನೆ. ಅದೆಲ್ಲ ಕೂಡ ಒಂದೊಂದು ಸಂಸ್ಕಾರದ ರೂಪದಲ್ಲಿ ಮನಸ್ಸಿನಲ್ಲಿ ಉಳ್ಕೊಳ್ಳುತ್ತೆ. ಕರ್ಮ ಮಾಡಿದ್ದಾಯ್ತು, ದಿನಗಳು ಕಳೀತು, ಶರೀರಕ್ಕೆ ವಯಸ್ಸಾಯ್ತು ಅಥವಾ ಏನೋ ಆಯ್ತು, ಅದು ಶರೀರ ಸತ್ತೋಗುತ್ತೆ, ನಾಶವಾಗುತ್ತೆ. ಮನಸ್ಸು ಸಾಯಲ್ಲ. ಈ ಮನಸ್ಸಿಗೆ ತಿಂದಿದ್ದು, ನೋಡಿದ್ದು, ಕೇಳಿದ್ದು, ಮಾಡಿದ್ದು ಎಲ್ಲ ನೆನಪಿರುತ್ತೆ, ಸಂಸ್ಕಾರ ಇರುತ್ತೆ. ಈ ಮನಸ್ಸಿನ ಸಂಸ್ಕಾರಗಳೆಲ್ಲ ಏನ್ ಮಾಡುತ್ತೆ, ಬೀಜಗಳ ಹಾಗೆ. ಈ ಬೀಜಗಳಿದ್ರೆ ಹೇಗೆ ಭೂಮಿಗೆ ಬೀಳ್ತಾ ಇದ್ದ ಹಾಗೆ ಮತ್ತೆ ಚಿಗುರೊಡೆದು ಹುಟ್ಕೊಳ್ಳುತ್ತೋ, ಅದೇ ತರ ಮನಸ್ಸಿನಲ್ಲಿರೋ ಸಂಸ್ಕಾರಗಳು ಪುನಃ ಮತ್ತೊಂದು ಶರೀರಕ್ಕೆ ಕಾರಣ ಆಗುತ್ತೆ. ಇದನ್ನೇ ಇಲ್ಲಿ ದೇಹ ಮೂಲಮಿದಂ ದುಃಖಂ ದೇಹ ಕರ್ಮ ಸಮುದ್ಭವ ಅಂತ ಹೇಳಿದೆ. ಈ ದೇಹ ಹುಟ್ಟಿದ್ದು ಕರ್ಮದಿಂದ. ಯಾರ ಕರ್ಮದಿಂದ? ಅವರವರ ಕರ್ಮದಿಂದ. ಅವರವರ ಕರ್ಮಕ್ಕನುಸಾರವಾಗಿ ಅವರಿಗೆ ನಿಮಿತ್ತ ಮಾತ್ರರಾಗಿ ಅಂತ ತಂದೆ ತಾಯಿಯ ಹೊಟ್ಟೆಯಲ್ಲಿ ಅದು ಹುಟ್ಕೊಂಡ್ ಬರುತ್ತೆ ಆ ಜೀವ. ಇನ್ನು ಹೇಳಬೇಕು ಅಂದ್ರೆ, ಆ ಮನಸ್ಸು ತನ್ನ ಕರ್ಮಕ್ಕನುಸಾರವಾಗಿ ಅಂತ ತಂದೆ ತಾಯಿಯನ್ನ ಅದೇ ಆಯ್ಕೆ ಮಾಡ್ಕೊಳ್ಳುತ್ತೆ ಅಂತ ಕೂಡ ಕೆಲವು ಕಡೆ ಇದೆ. ಆದ್ರೆ ಇದು ಭಗವದ್ಗೀತೆಯಲ್ಲಿ ಹೇಳೋ ಪ್ರಕಾರ ಭಗವಂತ ನಿಶ್ಚಯ ಮಾಡ್ತಾನಂತೆ, ಅವನು ಕರ್ಮಾಧ್ಯಕ್ಷ. ಈ ಮನಸ್ಸಿಗೆ ಎಂತ ಸಂಸ್ಕಾರಗಳಿದೆ, ಆ ಸಂಸ್ಕಾರಗಳಿಗೆ ಅನುಗುಣವಾಗಿ ಅಂತಹ ಶರೀರ, ಮನುಷ್ಯ ಅಥವಾ ಇನ್ನೊಬ್ರು ಮತ್ತೊಬ್ರು ಮತ್ತೊಂದು ಶರೀರ, ಆ ಮನುಷ್ಯರಲ್ಲಿ ಎಂತವ್ರು ಏನು ಅಂತೆಲ್ಲ ನೋಡ್ಕೊಂಡು ಅವ್ರಿಗೆ ಅಂತ ಒಂದು ಶರೀರ ಅವರಿಗೆ ಸಿಗುತ್ತೆ. ಹಾಗಾಗಿ ಶರೀರವನ್ನು ನೋಡಿದ್ರೆ ಅವರ ಮನಸ್ಸನ್ನ ಅರ್ಥ ಮಾಡ್ಕೋಬಹುದು. ಮನಸ್ಸು ಹೇಗಿರುತ್ತೋ ಅದೇ ರೀತಿ ಶರೀರ ಆಗಿರುತ್ತೆ. ಅದಕ್ಕೆ ಫೇಸ್ ಇಸ್ ದ ಇಂಡೆಕ್ಸ್ ಆಫ್ ಮೈಂಡ್ ಅಂತ. ಇದೆಲ್ಲ ಈ ಕರ್ಮ ಸಿದ್ಧಾಂತ. ನಾವು ಜ್ಯೋತಿಷ್ಯ ಅಂತ ಒಂದಿದೆ ವಿದ್ಯೆ, ಅದೊಂದು ವಿದ್ಯೆ. ಜ್ಯೋತಿ ಅಂದ್ರೆ ಬೆಳಕು. ನಮ್ಮ ಕರ್ಮ ಸಿದ್ಧಾಂತದ ಮೇಲೆ ಅಥವಾ ನಮ್ಮ ಕರ್ಮ ಫಲಗಳು ನಮ್ಮ ಬಗ್ಗೆ ನಮಗೆ ಬೆಳಕನ್ನ ಬೀರುವಂಥದ್ದೇ ಜ್ಯೋತಿಷ್ಯ. ಅಂದ್ರೆ ಬೆಳಕು ಅಂದ್ರೆ ಜ್ಞಾನ. ನಮ್ಮ ಬಗ್ಗೆ ನಮಗೆ ತಿಳಿಸ್ಕೊಡುವಂಥದ್ದೇ ಜ್ಯೋತಿಷ್ಯ. ನಾವು ಹಿಂದಿನ ಜನ್ಮದಲ್ಲಿ ಏನೇನ್ ಕರ್ಮ ಮಾಡ್ಕೊಂಡ್ ಬಂದಿದ್ವಿ, ನಮ್ಗೆ ಯಾಕೆ ಈ ತರನೇ ಶರೀರ ಸಿಕ್ತು, ಇಂಥವ್ರ ಹೊಟ್ಟೆಲೇ ಯಾಕೆ ಹುಟ್ಟಿದ್ವಿ,
ಇಂಥ ದೇಶದಲ್ಲೇ ಯಾಕೆ ಹುಟ್ಟಿದ್ವಿ, ನಮ್ಗೆ ಈ ರೀತಿ ಯಾಕೆ ಬುದ್ಧಿ ಕೆಲಸ ಮಾಡ್ತಾ ಇದೆ, ಎಲ್ಲಕ್ಕೂ ಕಾರಣ ಅವ್ರ ಹಿಂದೆ ಮಾಡ್ಕೊಂಡ್ ಬಂದಿರುವಂತ ಕರ್ಮಗಳು, ಅದರ ಒಂದು ಸಂಸ್ಕಾರಗಳು. ಇದನ್ನ ಮೊದಲನೇ ವಾಕ್ಯದಲ್ಲೇ ಮುನಿ ಸಂಪಾತಿಗೆ ಹೇಳ್ತಾ ಇದ್ದಾರೆ. ನೋಡಪ್ಪ, ನೀನೀಗ ದುಃಖ ಪಡ್ತಾ ಇರೋದು ಯಾಕೆ ಅಂದ್ರೆ, ನಿನ್ನ ಶರೀರ ಹೀಗಾಗೋಯ್ತಲ್ಲ, ರೆಕ್ಕೆ ಎಲ್ಲ ಸುಟ್ಕೊಂಡು ವಿಕಾರ ಆಗ್ಬಿಟ್ಟಿದೆ, ನಿನ್ನ ತಮ್ಮನಿಂದ ದೂರ ಆಗ್ಬಿಟ್ಟಿದೀಯಾ, ನಿನಗೆ ಎರಡೂ ಕೂಡ ತುಂಬಾ ದುಃಖ ಕೊಡ್ತಾ ಇದೆ. ಈ ದುಃಖಕ್ಕೆ ಕಾರಣ ಏನು ಅಂದ್ರೆ ಶರೀರನೇ. ಸರಿ, ಈ ಶರೀರ ಆದ್ರೂ ನಿನಗೆ ಹೇಗೆ ಸಿಕ್ತು? ನೀನು ಮಾಡಿರುವಂತ ಕರ್ಮದ ಫಲವಾಗಿ ನಿನಗೊಂದು ಶರೀರ ಸಿಕ್ತು. ನಿನಗೆ ಒಂದು ಪಕ್ಷಿ, ಹದ್ದುವಿನ ಶರೀರ ಸಿಕ್ಕಿದೆ. ಅದಾದರೂ ಕರ್ಮದಿಂದ ಹುಟ್ಟಿದೆ. ಪುರುಷನಿಗೆ ಶರೀರದಲ್ಲಿ, ಪುರುಷ ಅಂದ್ರೆ ಇಲ್ಲಿ ಜೀವ ಅಂತ, ದೇಹೇ ಅಹಂ ಬುದ್ಧ್ಯ ಪ್ರವರ್ತತೆ. ಆಮೇಲೆ ಈ ಕರ್ಮದಿಂದ ಶರೀರ ಹುಟ್ಟಿದ್ ಮಾತ್ರ ಅಲ್ಲ, ಏನು ಶರೀರ ಕೊಟ್ಬಿಡ್ತು ಅದು ಸುಮ್ಮನಾಯ್ತು ಅಂತಲ್ಲ, ಅಷ್ಟಕ್ಕೆ ನಿಲ್ಲಲ್ಲ ಅದು. ದೇಹದಲ್ಲಿ ಈ ದೇಹ ನಾನು ಅನ್ನುವಂತಹ ಬುದ್ಧಿಯನ್ನ ಕೂಡ ಅದು ಉಂಟು ಮಾಡುತ್ತೆ. ಈ ದೇಹನೇ ನಾನು, ಹಿಂದಿನ ಜನ್ಮದಲ್ಲೂ ದೇಹನೇ ನಾನು, ಈ ದೇಹನೇ ನಾನು ಅಂತಾನೆ ಭಾವಿಸಿದ್ದು ಬಹಳ ಪ್ರಬಲವಾದ ಸಂಸ್ಕಾರ ಆಗ್ಬಿಟ್ಟಿದೆ. ಈ ಪ್ರಬಲವಾದ ಸಂಸ್ಕಾರ ಮತ್ತೆ ಶರೀರ ಹುಟ್ಟುತ್ತಾ ಇದ್ದಾಗಲೇ ಅವ್ರಿಗೆ ಈ ದೇಹ ನಾನು ಅನ್ನೋದು ಹಾಗೆಯೇ ಮುಂದುವರಿಯುತ್ತೆ. ಅದಕ್ಕೆ ನೋಡಿ, ಚಿಕ್ಕ ಮಕ್ಕಳಿದ್ರು ಕೂಡ ಆ ಚಿಕ್ಕ ಮಕ್ಕಳನ್ನ ಮುಟ್ಟಿದ್ರೆ ಅವು ಅಳುತ್ತವೆ, ಇವ್ರು ಯಾರೋ ಬೇರೆಯವರು ನನ್ನನ್ನು ಮುಟ್ತಾರಲ್ಲ ಅಂತ. ಅದೇ ಅವ್ರಿಗೆ ಪರಿಚಯ ಇರೋರು, ಗೊತ್ತಿರೋರು ಮುಟ್ಟಿದ್ರೆ ಸುಮ್ಮನಿರುತ್ತವೆ. ಹೊಸಬ್ರು ಯಾರಾದ್ರೂ ಮುಟ್ಟಕ್ಕೆ ಹೋದ್ರೆ ಹೆದರ್ಕೊಳ್ಳೋದು, ಅಳೋದೆಲ್ಲ ಮಾಡುತ್ತೆ. ಯಾಕೆಂದ್ರೆ ಅದು ಹಿಂದಿನಿಂದ ಬಂದಿದೆ. ಅದೇ ತರ ಯಾವುದೇ ಪ್ರಾಣಿ ಆದ್ರೂ ಅಷ್ಟೇ, ಜೀವಿಗಳಾದ್ರೂ ಅಷ್ಟೇ, ಅದರ ಶರೀರವನ್ನ ಮುಟ್ಟಿದಾಗ ಅದಕ್ಕೆ ತನ್ನ ಪ್ರೀತಿ ಪಾತ್ರರು ಆಗಿದ್ರೆ ಪರವಾಗಿಲ್ಲ, ಬೇರೆ ಯಾರೋ ಅಪರಿಚಿತರೋ ಅಥವಾ ಬೇರೆ ಯಾರೋ ಒಬ್ರು ಅದರ ಶರೀರವನ್ನು ಮುಟ್ಟಿದಾಗ ಅದಕ್ಕೆ ಏನೋ ಒಂದು ವಿಧವಾದ ಭಾವನೆ ಉಂಟಾಗುತ್ತೆ, ಸ್ಪಂದನೆ. ಅಹಂ ಬುದ್ಧ್ಯ ಅಂತ ಅದನ್ನು ಕರೆದಿದೆ. ನನ್ನನ್ನು ಯಾಕೆ ಮುಟ್ತಾರೆ ಇವರು? ಆತ್ಮವನ್ನು ಯಾರು ಮುಟ್ಟಕ್ಕಾಗಲ್ಲ, ಶರೀರವನ್ನು ಮುಟ್ಟಿದ್ದು. ಆದ್ರೆ ನನ್ನನ್ನೇ ಮುಟ್ಬಿಟ್ರು, ನನ್ನನ್ನು ಯಾಕೆ ಮುಟ್ಟಿದ್ರು ಇವರು? ಇದನ್ನೇ ಇಲ್ಲಿ ಅಹಂ ಬುದ್ಧ್ಯ ಕರ್ಮ ಪ್ರವರ್ತತೆ. ಸರಿ, ಇದರಿಂದ ಏನಾಯ್ತು? ನಾನು ಶರೀರ ಅಂತ ಭಾವಿಸಿದ್ರಿಂದ ಪರಿಣಾಮ ಏನಾಯ್ತು ಅಂದ್ರೆ, ಮತ್ತೆ ನಾನು ಕರ್ಮ ಮಾಡಬೇಕು. ಇದು ನನ್ನ ಶರೀರ, ನನ್ನ ಶರೀರವನ್ನ ನಾನು ಸುಂದರವಾಗಿ ಇಟ್ಕೋಬೇಕು, ನನ್ನ ಶರೀರವನ್ನ ನಾನು ದಷ್ಟಪುಷ್ಟವಾಗಿ ಇಟ್ಕೋಬೇಕು, ನನ್ನ ಶರೀರವನ್ನ ನಾನು ಚೆನ್ನಾಗಿ ನೋಡ್ಕೋಬೇಕು, ಅದಕ್ಕೇನು ತೊಂದರೆ ಆಗದಾಗೆ, ನನ್ನ ಶರೀರಕ್ಕೆ ಸೆಕೆ ಆಗ್ಬಾರ್ದು, ಚಳಿ ಆಗ್ಬಾರ್ದು, ನನ್ನ ಶರೀರಕ್ಕೆ ಕಷ್ಟ ಆಗ್ಬಾರ್ದು. ಶುರು ಆಯ್ತು. ಅಲ್ಲಿಂದ ಮತ್ತೆ ಕರ್ಮ ಶುರು ಆಗುತ್ತೆ. ಶರೀರ ಪೋಷಣೆ ಮಾಡ್ಬೇಕು ಅಂದ್ರೆ ಆಹಾರ ಬೇಕು, ಆಹಾರಕ್ಕೆ ಪ್ರಯತ್ನ ಮಾಡಬೇಕು. ಆ ಪ್ರಯತ್ನದಲ್ಲಿ ಯಾರಾದ್ರೂ ಅಡ್ಡಿ ಬಂದ್ರೆ ಅವ್ರ ಮೇಲೆ ಕ್ರೋಧ ಬರುತ್ತೆ. ಯಾವ್ದಾದ್ರು ಪ್ರಾಣಿ ಏನಾದ್ರು ತಿಂತಾ ಇರುತ್ತೆ, ಇನ್ನೊಂದು ಪ್ರಾಣಿ ಬಂದು ಹತ್ರ ಬಂದ್ರೆ ಸಾಕು, ಈ ಪ್ರಾಣಿಗೆ ಭಯ ಆಗುತ್ತೆ ಅಥವಾ ಕೋಪ ಬರುತ್ತೆ. ನಾನು ತಿನ್ನೋದನ್ನ ಎಲ್ಲಿ ಕಿತ್ಕೊಂಡ್ಬಿಡುತ್ತೋ ಇದು ಅಂತ ಅದ್ರ ಮೇಲೆ ಕೋಪ ಬರುತ್ತೆ. ಮನುಷ್ಯರು ಏನು ಸ್ವಲ್ಪ ಹೆಚ್ಚು ಕಮ್ಮಿ ಹಾಗೆ. ಅವ್ರು ಏನಾರು ಅನುಭವಿಸ್ಬೇಕಾದ್ರೆ ತಿನ್ನೋದು ಮತ್ತೊಂದು ಅವ್ರದ್ದು ಅಂತ ಏನೋ ಅವ್ರು ಜೋಪಾನವಾಗಿ ಇಟ್ಕೊಂಡಿರ್ತಾರೆ. ಯಾರಾದ್ರೂ ಬಂದು ಅದನ್ನ ಮುಟ್ಟಿದ್ರೆ ಅವ್ರಿಗೆ ತುಂಬಾ ಕೋಪ ಬರುತ್ತೆ. ಇವೆಲ್ಲವನ್ನು ಗಮನದಲ್ಲಿ ಇಟ್ಕೊಂಡು ಇಲ್ಲಿ ಮುನಿ ಹೇಳ್ತಾ ಇರೋದೇನು ಅಂದ್ರೆ, ಪುನಃ ಕರ್ಮ ಮಾಡಕ್ಕೆ ಇದು ಕಾರಣ ಆಗುತ್ತೆ. ಹಿಂದಿನ ಜನ್ಮದಲ್ಲಿ ಮಾಡಿದ ಕರ್ಮಗಳಿಂದ ಈಗ ಶರೀರ ಹುಟ್ಟಿತು. ಆದ್ರೆ ಈಗ ಹುಟ್ಟಿದ ಮೇಲೆ ಆ ಶರೀರ ಅದು ಸುಮ್ಮನಾಗಿಲ್ಲ, ಮತ್ತೆ ಇದು ನನ್ನ ಶರೀರ ಅನ್ನುವಂತ ಅಹಂ ಬುದ್ಧಿ ಉಂಟಾಗಿ, ದೇಹ ಬುದ್ಧಿ ಕರ್ಮ ಪ್ರವರ್ತತೆ, ಮತ್ತೆ ಮತ್ತೆ ಕರ್ಮಗಳನ್ನ ಮಾಡೋ ಹಾಗೆ ಅದು ಪ್ರಚೋದನೆ ಮಾಡುತ್ತೆ.
ನಾನ್ ಕೆಲಸ ಮಾಡ್ಬೇಕು, ನನಗೆ ಅದು ಬೇಕು ಇದು ಬೇಕು, ಪ್ರಯತ್ನ ಮಾಡ್ಬೇಕು, ಪಡ್ಕೋಬೇಕು, ಈ ದೇಹವನ್ನ ನಾನು ಚೆನ್ನಾಗಿಟ್ಕೋಬೇಕು, ಈ ದೇಹಕ್ಕೆ ಯಾವುದು ತೊಂದರೆ ಆಗ್ಬಾರ್ದು. ಹಾಗೆ ಯಾರಾದ್ರೂ ಆ ದೇಹಕ್ಕೆ ಏನಾದ್ರು ತೊಂದರೆ ಕೊಟ್ರೋ ಅವ್ರನ್ನು ಶತ್ರುಗಳು ಅಂತ ಭಾವಿಸೋದು, ಅವ್ರ ಮೇಲೆ ಏನೋ ಒಂದು ಪ್ರತಿಕ್ರಿಯೆ, ಇವೆಲ್ಲ ಮುಂದುವರಿಯಿತು. ಹೀಗಾಗಿ ಮಾನಸಿಕವಾದ ದುಃಖ, ಶಾರೀರಿಕವಾದ ಶ್ರಮ, ಈ ಎರಡಕ್ಕೂ ಕಾರಣ ಈ ಒಂದು ದೇಹ ಬುದ್ಧಿ. ಇದನ್ನ ಹೇಳಿ ಮುನಿ ಹೇಳ್ತಾ ಇದ್ದಾನೆ, ಒಂದು ಉದಾಹರಣೆ ಕೊಡ್ತಾ ಇದ್ದಾನೆ. ಬೆಂಕಿಯಲ್ಲಿ ಕಬ್ಬಿಣದ ಗುಂಡನ್ನ ಹಾಕಿದಾಗ ಬಹಳ ಹೊತ್ತು ಅಲ್ಲೇ ಇದ್ರೆ ಅದೇನಾಗುತ್ತೆ, ಕೆಂಪಗಾಗ್ಬಿಟ್ಟು ಹಾಗೆ ಅದು ಉರಿಯಕ್ ಶುರು ಆಗ್ಬಿಡುತ್ತೆ. ನೋಡಿದವ್ರಿಗೆ ಇದೇನೋ ಗುಂಡಿಗೆ ಬೆಂಕಿ ಉರಿತಾ ಇದೆ ಅಂತ. ಅದು ಬೆಂಕಿ ಅಲ್ಲ, ಅದು ಗುಂಡು, ಕಬ್ಬಿಣದ ಗುಂಡು. ಅದನ್ನ ಬೆಂಕಿಯಿಂದ ಹೊರಗೆ ತೆಗೆದ ಮೇಲೂ ಏನಾಗುತ್ತೆ, ಬೆಂಕಿ ಉರಿತಾನೇ ಇರುತ್ತೆ. ಅಂದ್ರೆ ಆ ಬೆಂಕಿ ಗುಂಡಿಗಿರೋ ಹಾಗೆ ಕಾಣುತ್ತೆ, ಬೆಂಕಿಗೆ ಯಾವ ಆಕಾರ ಇಲ್ಲ, ಆದ್ರೆ ಇಲ್ಲಿ ಗುಂಡಿಗಿರೋ ಹಾಗೆ ಕಾಣುತ್ತೆ. ಇಲ್ಲಿ ಕಬ್ಬಿಣದ ಗುಂಡು ಅನ್ನೋದು ಜಡವಾದ ದೇಹ. ಆ ಕಬ್ಬಿಣದ ಗುಂಡಲ್ಲಿರುವಂತ ಬೆಂಕಿ, ಆ ಅಗ್ನಿ ತತ್ವ ಏನು ಕೆಂಪು ಉರಿತಾ ಇದೆಯೋ ಅದು ಚೈತನ್ಯ ಅಥವಾ ಆತ್ಮ. ಈಗ ಉರಿತಾ ಇದೆ ಅಂದ್ರೆ ಆ ಬೆಂಕಿ ಅನ್ನುವಂಥದ್ದು ಕಬ್ಬಿಣದ ಗುಂಡನ್ನ ಆಶ್ರಯಿಸಿದೆ. ಎಷ್ಟೊತ್ತವರೆಗೂ ಆ ಬೆಂಕಿ ಕಬ್ಬಿಣದ ಗುಂಡಲ್ಲಿ ಉರಿತಾ ಇರುತ್ತೋ, ಬೆಂಕಿಯ ತತ್ವ ಅಗ್ನಿ ತತ್ವ ಅಲ್ಲಿರುತ್ತೋ ಅಲ್ಲಿವರೆಗೂ ಅದು ಹೊಳಿತಾ ಇರುತ್ತೆ, ಕೆಂಪು ಕಾಣುತ್ತೆ, ಅಲ್ಲೇನೋ ಒಂದು ಪರಿವರ್ತನೆ ಎಲ್ಲ ಕಾಣ್ತಾ ಇರುತ್ತೆ. ಯಾವಾಗ ಆ ಅಗ್ನಿ ತತ್ವ ಆ ಗುಂಡನ್ನ ಬಿಟ್ಟೊಟ್ಟೋಗುತ್ತೋ, ಅಂದ್ರೆ ತಣ್ಣಗಾಗ್ಬಿಡುತ್ತೋ, ಆ ಗುಂಡು ಕಪ್ಪಗಾಗ್ಬಿಟ್ಟು ಜಡ ಆಗ್ಬಿಡುತ್ತೆ, ಅಂದ್ರೆ ಅಲ್ಲಿ ಏನು ಚಲನೆನೇ ಇಲ್ಲ. ಹಾಗೆ ಈ ಚೇತನ ಅನ್ನೋದು, ಆತ್ಮ ಅನ್ನೋದು ಕಬ್ಬಿಣದ ಗುಂಡಂತೆ ಜಡವಾಗಿರೋ ಈ ಶರೀರದಲ್ಲಿ ಪ್ರವೇಶ ಆಗಿದೆ. ಹಾಗಾಗಿ ಶರೀರ ಕೆಲಸ ಮಾಡೋ ಹಾಗೆ ಕಾಣ್ತಾ ಇದೆ. ಶರೀರ ಎಷ್ಟು ಚೆನ್ನಾಗಿ ಕೆಲಸ ಮಾಡುತ್ತೆ, ಹಾಗಿದೆ ಹೀಗಿದೆ, ಬೆಳೀತಾ ಇದೆ, ಬದಲಾವಣೆ ಆಗ್ತಾ ಇದೆ. ಯಾವಾಗ ಆತ್ಮ ಅಥವಾ ಚೈತನ್ಯ ಅನ್ನೋದು ಶರೀರವನ್ನ ಬಿಟ್ಟು ಆಚೆ ಬಂದ್ಬಿಡುತ್ತೋ, ಶರೀರ ಒಂದು ಕಟ್ಟಿಗೆ ಹಾಗೆ, ಒಂದು ಜಡ ವಸ್ತುವಿನ ಹಾಗೆ ಬಿದ್ದೋಗುತ್ತೆ. ಅದು ಹೇಗೆ ಕೆಂಪಿಗೆ ಹೊಳಿತಾ ಇತ್ತು ಗುಂಡು, ಅಗ್ನಿ ತತ್ವ, ಅಗ್ನಿ ಅಲ್ಲಿಂದ ಶಾಂತವಾಗೋಯ್ತು, ಆವಾಗ ಅದು ಕಪ್ಪುಗೆ ಒಂದು ಕಬ್ಬಿಣದ ಮುದ್ದೆ ತರ ಬಿದ್ದಿರುತ್ತೆ. ಅದೇ ತರ ಶರೀರದಲ್ಲಿ ಆತ್ಮ ಚೈತನ್ಯ ಇರುವಾಗ ಕಣ್ಣಿನಲ್ಲಿ ಹೊಳಪು, ಬಾಯಿಯಿಂದ ಮಾತುಗಳು ಬರುತ್ತೆ, ಶರೀರ ಕೆಲಸ ಮಾಡುತ್ತೆ, ಸುಂದರವಾಗಿ ಕಾಣುತ್ತೆ, ಹೇಗೇಗೋ ಕಾಣುತ್ತೆ. ಚೈತನ್ಯ ಹೋಗ್ತಾ ಇದ್ದಾಗಲೇ ಆ ಶರೀರ ಒಂದು ಜಡ ವಸ್ತುವಿನ ಹಾಗೆ ಬಿದ್ದೋಗುತ್ತೆ. ಪ್ರಾಣ ಹೋಗ್ತಾ ಇದ್ದಾಗಲೇ ನೋಡಿ ಬಿದ್ದೋಗ್ತಾರೆ, ಅಂದ್ರೆ ಶರೀರ ಬಿದ್ದೋಗುತ್ತೆ, ಆಮೇಲೆ ಅದು ನಾಶ ಆಗ್ಬಿಡುತ್ತೆ. ಇದನ್ನ ಮುನಿ ಉದಾಹರಣೆ ಕೊಟ್ಟು ಹೇಳ್ತಿದ್ದಾನೆ. ಚೈತನ್ಯ ಇರೋದ್ರಿಂದ ದೇಹ ಚೈತನ್ಯಮಯವಾಗಿ ಕಾಣ್ತಾ ಇದೆ. ಅಹಂಕಾರದ ಬಲದಿಂದ ದೇಹ ನಾನು ಅನ್ನುವಂತ ಬುದ್ಧಿ ಉಟ್ಕೊಂಡ್ಬಿಟ್ಟಿದೆ. ಇದರಿಂದ ಏನಾಗಿದೆ, ಕರ್ಮ ಸಮುದ್ಭವ, ಕರ್ಮ ಮಾಡಿ ಕರ್ಮದ ಒಂದು ಸಂಸ್ಕಾರಗಳೆಲ್ಲ ಮನಸ್ಸು ಅನ್ನೋ ಸೂಕ್ಷ್ಮ ಶರೀರದಲ್ಲಿ ಸೇರ್ಕೊಂಡು ಈ ಜೀವನಿಗೆ ಅಥವಾ ಆತ್ಮನಿಗೆ ಸುಖ ದುಃಖಗಳ ಅನುಭವವನ್ನು ಉಂಟು ಮಾಡ್ತಾ ಇದೆ. ಸುಖವನ್ನು ಕೊಡ್ತಾ ಇದೆ ಮನಸ್ಸು, ದುಃಖನೂ ಕೊಡ್ತಾ ಇದೆ. ಸತ್ತಿರೋರಿಗೆ, ಅಂದ್ರೆ ಶರೀರ ಬಿಟ್ಬಿಟ್ಟಿದ್ದಾರೆ, ಅವ್ರಿಗೆ ಚಳಿನೂ ಆಗಲ್ಲ, ಸೆಕೆನೂ ಆಗಲ್ಲ. ಅವ್ರಿಗೆ ಬೇಕಾಗಿರೋದು ಇಲ್ಲ, ಬೇಡದೇ ಇರೋದು ಇಲ್ಲ. ಶರೀರದಲ್ಲಿ ಇರೋವರೆಗೂ ಬೇಕಾಗಿರೋದು, ಬೇಡದೇ ಇರೋದು, ಸುಖ ದುಃಖ ಎಲ್ಲ ಅವ್ರಿಗೆ ಅನುಭವಕ್ಕೆ ಬರ್ತಾ ಇದೆ. ಹೀಗಾಗಿ ಮುನಿ ಹೇಳ್ತಾ ಇದ್ದಾನೆ, ದೇಹ ಬುದ್ಧಿ ನಿನ್ನ ದುಃಖಕ್ಕೆ ಕಾರಣ ಆಗಿದೆ. ನೀನು ಈ ದೇಹ ಬುದ್ಧಿಯನ್ನ ಇಟ್ಕೊಂಡು ದುಃಖ ಪಡ್ತಾ ಇದೀಯಾ, ಹಾಗಾಗಿ ದೇಹ ಬುದ್ಧಿಯನ್ನ ಬಿಡು ಅನ್ನುವಂತ ಅರ್ಥದಲ್ಲಿ ಹೇಳ್ತಾ ಇರುವಂತ ಮಾತು. ಇನ್ನು ಮುಂದಿನ ಶ್ಲೋಕಗಳಲ್ಲಿ ಚಂದ್ರಮ ಅನ್ನುವಂತ ಮುನಿ ಸಂಪಾತಿಗೆ
ತಿಳಿಸಿ ಹೇಳ್ತಾ ಇದ್ದಾನೆ, ಬುದ್ಧಿವಾದ ಹೇಳ್ತಾ ಇದ್ದಾನೆ. ಅಂದ್ರೆ ಎಲ್ಲರನ್ನ ಗಮನದಲ್ಲಿಟ್ಕೊಂಡು ಜನರಲ್ ಆಗಿ ನೀನು ಅಂತ ಬಳಸಿಲ್ಲ ಇಲ್ಲಿ. ಆತ್ಮನಿಗೆ ದೇಹ ಬುದ್ಧಿ ಹೇಗುಂಟಾಯ್ತು, ದೇಹ ಹೇಗ್ ಬಂತು, ಮತ್ತೆ ಯಾಕೆ ಅವನು ಹುಟ್ಟತಾನೆ ಇರ್ತಾನೆ, ಸಾಯ್ತಾ ಇರ್ತಾನೆ, ಅಷ್ಟೇ ಅಲ್ಲ ಬೇರೆ ಬೇರೆ ಶರೀರಗಳಿಗೆ ಹೋಗ್ತಾನೆ. ಮನುಷ್ಯ ಶರೀರ, ಪ್ರಾಣಿ ಪಕ್ಷಿಗಳ ಶರೀರ, ದೇವತೆಗಳ ಶರೀರ, ಈ ತರ ಎಲ್ಲ ಪಡ್ಕೊಳ್ತಾನೆ. ಆಮೇಲೆ ಏನೇನಾಗ್ತಾನೆ, ಆಮೇಲೆ ಶರೀರ ಬಿಟ್ಟ ಮೇಲೆ ಏನಾಗ್ತಾನೆ, ಶರೀರ ಬಿಟ್ಟ ಮೇಲೆ ಅದರ ಪಾಪ ಪುಣ್ಯಕ್ಕನುಸಾರವಾಗಿ ಏನೇನೆಲ್ಲ ಅನುಭವಿಸ್ತಾನೆ ಆ ಜೀವ. ಆಮೇಲೆ ಪುನಃ ಹುಟ್ಟಿ ಬರುವಾಗ ಯಾವ ರೀತಿಯಲ್ಲಿ ಹುಟ್ಟಿ ಬರ್ತಾನೆ ಅನ್ನೋದನ್ನ ಮುನಿ ಹೇಳ್ತಾ ಇರೋದು. ಅದನ್ನ ಸುಮ್ಮನೆ ಒಂದೆರಡು ವಾಕ್ಯದಲ್ಲಿ ಸಂಕ್ಷಿಪ್ತವಾಗಿ ಹೇಳಿರ್ತೀನಿ, ವಿವರಣೆಯನ್ನ ನಾವು ಮುಂದಿನ ಪ್ರವಚನದಲ್ಲಿ ಮುಂದುವರಿಸೋಣ. ಆ ಜೀವ ಹೋಗಿ ಪುಣ್ಯ ಮಾಡಿದ್ರೆ ಸ್ವರ್ಗದಲ್ಲಿ ಸುಖ ಪಡುತ್ತಂತೆ, ಪಾಪ ಮಾಡಿದ್ರೆ ನರಕದಲ್ಲಿ ದುಃಖವನ್ನ ಅನುಭವಿಸುತ್ತೆ, ಪನಿಷ್ಮೆಂಟ್. ಆಮೇಲೆ ಅಲ್ಲಿಂದ ಕೆಳಗೆ ಬೀಳುತ್ತಂತೆ, ತಲೆ ಕೆಳಗಾಗಿ, ಅಂದ್ರೆ ಕೆಳಗೆ ಬೀಳುತ್ತದು, ಸೂಕ್ಷ್ಮವಾದ್ದು ಜೀವ. ಅದು ಚಂದ್ರಮಂಡಲವನ್ನ ತಲುಪುತ್ತೆ. ಚಂದ್ರಮಂಡಲದಿಂದ ಚಂದ್ರನ ಕಿರಣಗಳ ರೂಪದಲ್ಲಿ ಭೂಮಿಯನ್ನ ತಲುಪಿ, ಚಂದ್ರನ ಕಿರಣಗಳಿಂದಲೇ ಇಲ್ಲಿ ಧಾನ್ಯಗಳು ಹುಟ್ಟೋದು. ಅದು ಅಕ್ಕಿ ಆಗ್ಲಿ, ಬೇಳೆ ಕಾಳುಗಳು ಯಾವುದೇ ಆದರೂ ಚಂದ್ರನ ಕಿರಣಗಳಿಂದಲೇ, ಅದಕ್ಕೆ ಆ ಅಮೃತ ಕಿರಣಗಳು ಅಂತ ಕರೀತಾರೆ. ಅದರಿಂದಲೇ ಧಾನ್ಯಗಳೆಲ್ಲ ಬೆಳೆಯೋದು. ಯಾವುದೋ ಒಂದು ಧಾನ್ಯದಲ್ಲಿ ಹೋಗಿ ಸೇರ್ಕೊಳ್ಳುತ್ತಾ ಜೀವ ಕರ್ಮಾನುಸಾರವಾಗಿ. ಆ ಧಾನ್ಯವನ್ನ ಆ ಜೀವದ ಕರ್ಮಕ್ಕನುಸಾರವಾಗಿ ಆ ವ್ಯಕ್ತಿನೇ ತಿಂತಾನೆ. ಆ ವ್ಯಕ್ತಿಯ ಶರೀರಕ್ಕೆ ಹೋಗಿ ಅದರ ಸೂಕ್ಷ್ಮ ಭಾಗ ಅದು ಹೇಗೆ ಅನ್ನೋದನ್ನ ಶಾಸ್ತ್ರ ವಿವರಿಸುತ್ತೆ. ಕೊನೆಗೆ ಅದು ರೇತಸ್ಸಾಗಿ ಶರೀರದಲ್ಲಿ ಉಳ್ಕೊಂಡಿರುತ್ತೆ, ತಂದೆಯ ಶರೀರದಲ್ಲಿ, ಅಂದ್ರೆ ವಾಸ ಮಾಡ್ತಾ ಇರ್ತಾನೆ ಆ ಜೀವ. ಕರ್ಮಕ್ಕನುಸಾರವಾಗಿ, ಅಂದ್ರೆ ಯಾವ ಸಮಯದಲ್ಲಿ ತಾಯಿ ಶರೀರ ಪ್ರವೇಶ ಮಾಡಬೇಕು ಅದು ಕೂಡ ಭಗವಂತನೇ ಡಿಸೈಡ್ ಮಾಡ್ತಾನೆ. ಆ ಸಮಯಕ್ಕೆ ತಂದೆಯ ಶರೀರದಿಂದ, ಈತನ ಶರೀರದಿಂದ ತಾಯಿ ಶರೀರಕ್ಕೆ ಹೋಗಿ ಅಲ್ಲಿ ರಕ್ತದೊಡನೆ ಬೆರೆತು ಅಲ್ಲಿ ಮಾಂಸದ ಮುದ್ದೆಯಾಗಿ ಆಮೇಲೆ ರೂಪ ಪಡ್ಕೊಂಡು ಕ್ರಮೇಣ ಅದು ಬೆಳೆದು ಮತ್ತೆ ತಾಯಿ ಶರೀರದಿಂದ ಹೊರಬಂದು ಅವನೊಂದು ಹೊಸ ಶರೀರವನ್ನ ಧಾರಣೆ ಮಾಡ್ಕೊಂಡು ಬಂದ್ಬಿಡ್ತಾನೆ. ಮತ್ತೆ ಶುರು ಆಯ್ತು ನನ್ ದೇಹ ಅಂತ ಹೀಗೆ ಮುಂದುವರಿಯಿತು. ಇದನ್ನ ವಿವರವಾಗಿ ತಿಳಿಸಿದೆ. ಏನು ಅಂದ್ರೆ ಯಾವ ರೀತಿಯಲ್ಲಿ ಶರೀರ ಹುಟ್ಟುತ್ತೆ, ತಾಯಿ ಗರ್ಭದಲ್ಲಿ ಹೇಗೆ ಬೆಳೆಯುತ್ತೆ, ಆಗ ತಾಯಿ ಗರ್ಭದಲ್ಲಿದ್ದಾಗ ಜೀವ ಯಾವ ರೀತಿ ಕಷ್ಟಪಡುತ್ತೆ, ಆಮೇಲೆ ಆ ಜೀವ ಹಿಂದಿನ ಜನ್ಮದ ಸ್ಮರಣೆ ಎಲ್ಲ ಮಾಡಿಕೊಂಡು ಪಶ್ಚಾತ್ತಾಪ ಪಡೋದು, ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡೋದು, ಇದು ಭಾಗವತದಲ್ಲೂ ಇದೆ. ಇವೆಲ್ಲವನ್ನು ವಿವರವಾಗಿ ಇಲ್ಲಿ ಮುನಿ ಹೇಳ್ತಾನೆ. ಯಾಕೆ ಅಂದ್ರೆ ಈ ಸಂಪಾತಿಗೆ ವೈರಾಗ್ಯ ಬರಬೇಕಾಗಿದೆ. ನನ್ ತಮ್ಮ, ನನ್ನ ಶರೀರ ಅಂತ ಅದು ದುಃಖ ಪಡ್ತಾ ಇದ್ದಾನೆ ಸಂಪಾತಿ. ಅದಕ್ಕೆ ಮುನಿ ವೈರಾಗ್ಯ ಮತ್ತು ಜ್ಞಾನ ಎರಡೂ ಉಂಟಾಗೋ ಹಾಗೆ ಬುದ್ಧಿವಾದವನ್ನ ಅಥವಾ ಒಂದಷ್ಟು ಆಧ್ಯಾತ್ಮಿಕ ವಿಚಾರಗಳನ್ನು ಹೇಳ್ತಾ ಇದ್ದಾನೆ. ಇದನ್ನು ನಾವು ಮುಂದಿನ ಪ್ರವಚನದಲ್ಲಿ ಮುಂದುವರಿಸೋಣ. ಹರಿ ಓಂ ತತ್ಸತ್. ಶ್ರೀರಾಮ ಕೃಷ್ಣ ಅರ್ಪಣಮಸ್ತು.